ಕಣ್ಮಣಿಯೇ ಕಣ್ಮಣಿಯೇ ನೀದಿರೆ ಪೂರ ಕದ್ದವಳೆ. ಹಾಯ್ ನಮಸ್ಕಾರ, ನಾನು ನಿಮ್ಮ ಕನ್ನಡದ ನಟ, ನಿರ್ಮಾಪಕ, ನಿರ್ದೇಶಕ, ಬರಹಗಾರ ಎಸ್ ಸಜ್ಜನ್ ಮಾತಾಡ್ತಾ ಇರೋದು. ಈ ವರ್ಷ ನನಗಂತೂ ತುಂಬಾನೇ ಸ್ಪೆಷಲ್. ನನ್ನ ನಿರ್ದೇಶನದ 4 ವಾಲ್ ಸಿನಿಮಾಗೆ ರಾಜ್ಯ ಪ್ರಶಸ್ತಿ ಬಂದಿದೆ. ಈ ಸಂತಸವನ್ನ ನಿಮ್ ಜೊತೆ ಶೇರ್ ಮಾಡಕ್ಕೆ ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೀನಿ. ಹಾಗಿದ್ಮೇಲೆ ಈ ವಾರದ ಸೀನಿ ದನಿ ಕಾರ್ಯಕ್ರಮವನ್ನ ಮಿಸ್ ಮಾಡದೆ ಕೇಳ್ತೀರಲ್ವಾ? ಮಂತ್ರಂ 4 ವಾಲ್ಸ್ ಚಲನಚಿತ್ರಗಳ ಮೂಲಕ ಸ್ಯಾಂಡಲ್ವುಡ್ ನಲ್ಲಿ ನೆಲೆಯೂರುತ್ತಿರುವ ಪ್ರತಿಭಾನ್ವಿತ ನಿರ್ದೇಶಕ ಮತ್ತು ನಟ ಎಸ್ ಸಜ್ಜನ್ ಈ ವಾರದ ಸಿನಿದನಿಯಲ್ಲಿ ನಮ್ಮ ಜೊತೆಯಾಗಲಿದ್ದಾರೆ. ಇದೇ ಮಾರ್ಚ್ 25ರಂದು ಸಂಜೆ 4 ಗಂಟೆಗೆ ಮಿಸ್ ಮಾಡದೆ ಟ್ಯೂನ್ ಮಾಡಿ. ಆಕಾಶವಾಣಿ ಬೆಂಗಳೂರು 101.3. ಪರಿಭಾಷೆ ನಮಗೆ ಮುದ್ದಾಗಿ ಬಿದ್ದಾಗ ಕಡುಮೋಹಕ್ಕೆ. ಮಂಗಳವಾರದ ಸಂಜೆಯ 4 ಗಂಟೆ 1 ನಿಮಿಷ 30 ಸೆಕೆಂಡ್ಗಳ ಹೊತ್ತಿನಲ್ಲಿ ಸಿನಿ ದನಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ. ಕನ್ನಡ ಚಿತ್ರರಂಗದ ನಟ, ನಿರ್ದೇಶಕ, ಬರಹಗಾರ, ನಿರ್ಮಾಪಕ ಸಂಗಮೇಶ ಸಜ್ಜನರ ಅಲಿಯಾಸ್ ಎಸ್ ಸಜ್ಜನ್ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಪುರಸ್ಕೃತರು ಇವತ್ತು ನಮ್ಮ ಜೊತೆಯಾಗಿದ್ದಾರೆ. ಹಾಗಿದ್ಮೇಲೆ ಮಾತುಕತೆ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ. ಒಂದು ಪ್ರಶಸ್ತಿ ತಗೊಳ್ಳೋದು ಅಂದ್ರೆ ಸುಮ್ಮನೆ ಮಾತಾ? ತಗೊಂಡ್ಮೇಲೆ ಆ ಸಿನಿಮಾಕ್ಕೆ ಎಷ್ಟೆಲ್ಲ ಕೆಲಸ ಆಗಿತ್ತು ಆ ಬಗ್ಗೆ ಕೂಡ ತಿಳ್ಕೊಳ್ಳೇಬೇಕಲ್ವಾ? ಹಾಗಿದ್ಮೇಲೆ ಇವತ್ತಿನ ಸಿನಿದನಿನ ನೀವು ಮಿಸ್ ಮಾಡ್ಕೊಳ್ಳೋ ಹಾಗೆ ಇಲ್ಲ. ಜೊತೆಗೆ ನಮ್ಮ ಜೊತೆ ಈಗಾಗಲೇ ಗೆಸ್ಟ್ ಕೂಡ ಸ್ಟುಡಿಯೋದಲ್ಲಿ ಜೊತೆಯಾಗಿ ಆಗಿದೆ. ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸಜ್ಜನ್ ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ಅದ್ಭುತ, ಸೂಪರ್ ಆಗಿದ್ದೀವಿ. ಒಂದ್ ರೀತಿ ಈ ವರ್ಷ ನಿಮ್ಗೊಂದು ಧಮಾಕ ಅದು. ಹೌದು. ಈ ಕಡೆ ರಾಜ್ಯ ಚಲನಚಿತ್ರ ಎಕ್ಸ್ಪೆಕ್ಟ್ ಮಾಡಿದ್ರಾ? ಖಂಡಿತವಾಗ್ಲೂ ಇಲ್ಲ ಮೇಡಮ್, ಖಂಡಿತವಾಗ್ಲಿ. ಅನೌನ್ಸ್ ಆದಾಗ ಏನ್ ಅನ್ನಿಸ್ತು? ಎಲ್ಲರೂ ಒಂಚೂರು ಕ್ಲೂ ಸಿಕ್ಕಿತ್ತ? ಇಲ್ಲ, ಕ್ಲೂ ಸಿಕ್ಕಿರ್ಲಿಲ್ಲ ನನಗೆ. ಏನಂದ್ರೆ ನಮ್ಗೆ ನಮ್ಮ PR ಅವರು ಹರೀಶ್ ಅರಸು ಅಂತ ಅವ್ರು ಕಾಲ್ ಮಾಡಿದ್ರು. ಕಾಲ್ ಮಾಡ್ಬಿಟ್ಟು ಕಂಗ್ರಾಚುಲೇಷನ್ಸ್ ಅಂತ ಹೇಳಿದ್ರು. ನಮ್ ಕಂಗ್ರಾಚುಲೇಷನ್ಸ್ ಯಾರಾದ್ರೂ ಪ್ರೊಡ್ಯೂಸರ್ ಹಿಡ್ಕೊಟ್ಟಿದ್ದಾರೆ ಏನೋ ಹೊಸದಾಗಿ ಅಂತ. ಡೈರೆಕ್ಟರ್ ತಲೆ ಯಾವಾಗ್ಲೂ ಇದೆ ಹೋಗ್ತಾ ಇರುತ್ತಲ್ವಾ. ನಾನು ಯಾವ್ದಾದ್ರು ನಿರ್ಮಾಪಕರು ಹಿಡಿದುಕೊಡ್ತಾ ಇದ್ರೆ ಹೇಗೆ ಅಂತ ಕೇಳಿದೆ. ಇಲ್ಲ ಸರ್, ನಿಮ್ಗೆ ಪ್ರಶಸ್ತಿ ಬಂದಿದೆ, ಈ ತರ ರಾಜ್ಯ ಪ್ರಶಸ್ತಿ ಬಂದಿದೆ ಅಂತ ಹೇಳಿದಾಗ ತುಂಬಾನೇ ಖುಷಿ ಆಯ್ತು. ಹೌದು, ಆಕ್ಚುಲಿ ಪ್ರೊಡ್ಯೂಸರ್ ಸಿಕ್ಕದಾಗ ಆಗ್ತಿದ್ದು ಖುಷಿಗಿಂತ ಇದೊಂದು ದೊಡ್ಡ ಮಟ್ಟದ ಖುಷಿ. ಇದು ಒಬ್ಬ ಕಲಾವಿದನಿಗೆ ಬೇಕಾಗಿರುವಂತ. ಸೊ ಮತ್ತಷ್ಟು ಪ್ರೋತ್ಸಾಹ ಎಲ್ಲವೂ ಸಿಗುತ್ತೆ. ಆ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ. ಸದ್ಯಕ್ಕೆ ನನ್ ಕ್ವೆಶನ್ ಏನಪ್ಪಾ ಅಂದ್ರೆ, ಸಜ್ಜನರ ಸಹವಾಸ ಹೆಜ್ಜೆನು ಸವಿದಂತೆ ಅಂತ ಹೇಳಿ ಒಂದು ವಚನ ತ್ರಿಪದಿ ಇದೆ ಸರ್ವಜ್ಞ. ಬಹುಶಃ ಅಪ್ಪ ಅಮ್ಮ ಅದನ್ನೇನಾದ್ರೂ ಕೇಳಿ ನಿಮ್ಗೆ ಹೆಸರಿಟ್ಟಿದ್ದ? ಇಲ್ಲ, ಆಕ್ಚುಲಿ ಸಜ್ಜನ್ ಅನ್ನೋದು ನಮ್ಮ ಸರ್ನೇಮ್ ಸಜ್ಜನರ್ ಅಂತ. ಮೇ ಬಿ ಅದೇ ನೀವು ಹೇಳಿದಾಗೆ ನಮ್ಮ ಒಳ್ಳೆತನ ನೋಡೇನೆ ನಮ್ಮ ಮನೆತನ ಕೊಟ್ಟಿರ್ಬೋದು ಸಜ್ಜನರ ಮನೆತನ ಅಂತ. ಸೊ ಹೇಳ್ತಾರೆ, ಅಂದ್ರೆ ಊರ್ ಕಡೆ ಎಲ್ಲ ಹೇಳ್ತಾರೆ, ಅಂದ್ರೆ ಒಳ್ಳೆ ಜನ ಆ ತರದ ಆ ಒಂದು ದೃಷ್ಟಿಕೋನದಲ್ಲೇನೆ ನಮ್ಮ ಸರ್ನೇಮ್ ಬಂದಿದೆ. ಸೊ ಅದನ್ನು ಕೂಡ ನನ್ನ ಪೂರ್ಣ ಹೆಸರು ಬಂದು ಸಂಗಮೇಶ್ ಸಜ್ಜನರ್ ಅಂತ. ನಮ್ಮ ತಂದೆಯವರ ಹೆಸರು ಶರಣಪ್ಪ ಅಂತ. ಸೊ ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಸ್ ಸಜ್ಜನ್ ಅಂತ ನನ್ನ ಅಂದ್ರೆ ಸ್ಕ್ರೀನ್ ನೇಮ್ ನ ಶಾರ್ಟ್ ಆಗಿ ಸ್ವೀಟ್ ಆಗಿ ತುಂಬಾ ಉದ್ದ ಹೇಳ್ಬೇಕಂದ್ರೆ ಕಷ್ಟ ಆಗುತ್ತೆ ಜನಕ್ಕೆ ಅಂತ ಸ್ವಲ್ಪ ಸಿಂಪಲ್ ಆಗಿ ಇಟ್ಕೊಂಡೆ ಹೆಸರನ್ನ. ಸೂಪರ್. ನಿಮ್ಮ ಒಂದು ಬಾಲ್ಯ, ಹುಟ್ಟೂರು, ನೀವು ಕಲ್ಯಾಣ ಕರ್ನಾಟಕದ ಭಾಗದವರು. ಸೊ ಆ ಒಂದು ವಿಚಾರವನ್ನ ಹಂಚ್ಕೊಳ್ಳಿ. ಯಾಕಂದ್ರೆ ಸಂಪೂರ್ಣ ಬೆಂಗಳೂರಿನಿಂದ ಸಿಕ್ಕಾಪಟ್ಟೆ ದೂರ. ಸೊ ಒಂದ್ ಇಡೀ ದಿನ ಜರ್ನಿ ಮಾಡ್ಬೇಕು ನಾವು ನಿಮ್ ಕಡೆ, ರಾಯಚೂರಿ ಕಡೆ ಬರ್ಬೇಕು ಅಂತ ಹೇಳಿದ್ರೆ. ಸೊ ನಿಮ್ಮೂರು, ಆ ವಾತಾವರಣ, ನಿಮ್ಮ ಬಾಲ್ಯ ಎಲ್ಲದ್ರ ಬಗ್ಗೆ ಹಂಚ್ಕೊಳ್ಳೋದಾದ್ರೆ? ನನ್ನ ಬಾಲ್ಯದ ಬಗ್ಗೆ ಹೇಳಬೇಕು ಅಥವಾ ನಮ್ಮ ಊರ್ ಬಗ್ಗೆ ಹೇಳಬೇಕು ಅಂದ್ರೆ, ನಾನು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕು ಗಬ್ಬೂರು ಗ್ರಾಮದವನು. ನಮ್ಮ ಊರಿಗೆ ಇನ್ನೊಂದು ಹೆಸರಿದೆ, ಮಣಿಪುರ ಅಂತ ಕರಿತಾ ಇದ್ರು. ಆಮೇಲೆ ದೇವಸ್ಥಾನಗಳ ಊರು ಅಂದ್ರೆ ಗೋಪುರ ಅಂತ ಕರೀತಾರೆ, ಗೋಪುರ ಅಂತ ಎಲ್ಲ ಕರಿತಾ ಇದ್ರು. ಕಾಲಕ್ರಮೇಣ ಅದು ಹೋಗಿ ಗಬ್ಬೂರ್ ಅಂತ ಆಗಿದೆ. ಏನಂತಂದ್ರೆ ನಮ್ಮ ಎಸ್ಪೆಷಲಿ ನಮ್ಮ ಊರು ಬಂದು ಕಲೆಗೆ ತುಂಬಾ ಬೆಲೆ ಕೊಟ್ಟಿರತಕ್ಕಂಥ ಒಂದು ಊರು. ಯಾಕಂದ್ರೆ ನಾವು ಚಿಕ್ಕ ವಯಸ್ಸಿಂದನೂ ಅಲ್ಲಿ ಸಾಮಾಜಿಕ ನಾಟಕಗಳನ್ನ ನೋಡ್ಕೊಂಡು ಬೆಳ್ಕೊಂಡು ಬಂದಂತವ್ರು. ನಮ್ಮ ತಂದೆಯವರು ಕೂಡ ನಾಟಕ ನಿರ್ದೇಶಕರು. ಸುಮಾರು ಅಂದ್ರೆ 2 ದಶಕಗಳ ಕಾಲ ಅವರು ನಾಟಕ ನಿರ್ದೇಶಗಳನ್ನ ಮಾಡಿದ್ದಾರೆ. ಅಲ್ಲೆಲ್ಲ ತುಂಬಾ ಕಂಪನಿ ನಾಟಕಗಳನ್ನ ನಿರ್ದೇಶನ ಮಾಡಿದ್ದಾರೆ. ಮತ್ತೆ ನಮ್ಮ ತಂದೆಯವರ ಅಣ್ಣ ಅಂದ್ರೆ ನಮ್ಮ ದೊಡ್ಡಪ್ಪ ಅವರು ಕೂಡ ನಾಟಕ ಕಲಾವಿದರು. ಆ ಭಾಗದಲ್ಲಿ ಒಳ್ಳೆ ಹೆಸರು ಮಾಡಿದ್ದಂಥವ್ರು. ನಮ್ಗೆ ಚಿಕ್ಕ ವಯಸ್ಸಿಂದಾನು ಈ ನಾಟಕದ ಹುಚ್ಚು ಅಂತಾರಲ್ಲ, ಗೀಳು, ಅದು ನಮ್ಗೆ ಇತ್ತು. ನಾಟಕನೇ ಮುಂದೆ ಹೋಗ್ತಾ ಸಿನಿಮಾ ಆಯ್ತು.
ಸೊ ನಮ್ಮೂರು ನಮ್ಮ ವಾತಾವರಣದಲ್ಲೇ ಬೆಳೆದಿರೋಂಥ ಅಂದರೆ ನಾವು ದಿನನಿತ್ಯ ಈಗ ಅಂದರೆ ನಾವು ಈಗ ಆಲ್ಮೋಸ್ಟ್ ನನಗೆ ಈಗ 35 ಇಯರ್ಸ್, ಐ ಮೀನ್ 33 ಕಂಪ್ಲೀಟ್ ಮಾಡಿ 34 ರನ್ನಿಂಗಲ್ಲಿ ಇದ್ದೀನಿ. ಸೊ ಈ ಅಂದರೆ ನಾವು ಚಿಕ್ಕ ವಯಸ್ಸಿಂದ ಅಂದರೆ ನಾವು ಮೊಬೈಲ್ ಇಲ್ಲದೆ ಇರೋ ಕಾಲದಿಂದ ಹಿಡಿದು ಇವತ್ತು ಮೊಬೈಲ್ ಕಾಲದ 2 ಥರದ್ದು ಜನರೇಷನ್ ನೋಡಿದ್ದೀವಿ. 90s ಕಿಡ್ಸ್ ಹಾಗೆ ನಾವೆಲ್ಲವನ್ನೂ ನೋಡಿದ್ದೀವಿ. ಎಲ್ಲಾನು ನೋಡಿದ್ದೀವಿ. ಸೊ ನಮಗೆ ಪ್ರತಿ ವಿಷಯ ಕೂಡ ಒಂದೊಂದು ಕಥೆಯಾಗೆ ಕಾಣಿಸುತ್ತೆ. ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬೆಳೆದಿರೋದು ನಮ್ಮ ಸುತ್ತಮುತ್ತಲ ವಾತಾವರಣ ಆಗಿರ್ಬೋದು. ಯಾಕಂದ್ರೆ ನಮ್ದು ವಿಶೇಷವಾಗಿ ನಮ್ಮ ಊರಿಂದೇ ಐತಿಹಾಸಿಕ ಊರು ಅಂತ ಹೇಳ್ಬೋದು. ಸುಮಾರು ದೇವಸ್ಥಾನಗಳಿದಾವೆ. ಆಮೇಲೆ ವಿಶೇಷವಾಗಿ ರಥ ತಾನೇ ಅಂದ್ರೆ ಮಿಣಿ ಇಲ್ಲದೆ ರಥ ತಾನಾಗೆ ಮುಂದೆ ಬರುವಂತ ರಥ. ಇತ್ತೀಚೆಗೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು, ಒಂದು ಬಿಸಿನೀರು ಹಾಕಿದ್ರೆ ತಣ್ಣೀರು ಬರುವಂತ ಒಂದು ದೇವಸ್ಥಾನ ಅಂತ ಅಂದ್ರೆ ಈ ತರದೆಲ್ಲ ಒಂದು ಸ್ಪೆಷಾಲಿಟಿ. ಅಂದ್ರೆ ಆ ತರದ ವಿಸ್ಮಯಗಳನ್ನ ನೋಡ್ಕೊಂಡು ಆ ವಿಸ್ಮಯಗಳ ಮಧ್ಯೆ ನಾವು ಬೆಳೆದಂತವ್ರು. ಸೊ ಹಾಗಾಗಿ ಅದೆಲ್ಲಾನು ನಮ್ಗೆ ಈ ಒಂದು ಇಂಡಸ್ಟ್ರಿಗೆ ಅಂದ್ರೆ ಸಿನಿಮಾ ಇಂಡಸ್ಟ್ರಿಗೆ ಬರೋದಕ್ಕೆ ಸ್ಫೂರ್ತಿ ಆಯ್ತು ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ನೋಡಿ, ನಂಗೆ ನಿಮ್ಮ ಮಾತು, ಹಾವ ಭಾವ ಎಲ್ಲ ಗಮನಿಸಿದ್ರೆ ಪ್ರತಿ ವ್ಯಕ್ತಿಗೂ ಅಷ್ಟೇ ತನ್ನ ಊರಿನ ಬಗ್ಗೆ ಕೇಳಿದಾಗ ತನಗೆ ಅರಿವಿಲ್ಲದಂತೆ ಆ ಒಂದು ಉದ್ವಿಗ್ನತೆ, ಒಂದು ಉದ್ವೇಗ ಎಲ್ಲವೂ ಕೂಡ ಬರುತ್ತೆ. ಏನೋ ಒಂದು ಸ್ಪೆಷಲ್ ಇದೆ, ಅದು ಹೇಳ್ಬಿಡ್ಬೇಕು. ಅಲ್ಲ, ಇನ್ನೊಂದ್ ಏನಾಗ್ಬಿಡುತ್ತೆ ಅಂದ್ರೆ ಸಡನ್ ಆಗಿ ಮತ್ತೆ ಯಾವ್ದು ನೆನಪಾಗಲ್ಲ, ಯಾವ್ದು ಮಿಸ್ ಮಾಡ್ಬಿಟ್ವಿ ಅನ್ನೋ ಭಯ ಕಾಡ್ತಾ ಇರುತ್ತೆ. ಸೊ ಹಾಗೆ ನಮ್ಮೂರಲ್ಲೇ ನಂದು ಎಲ್ಲ ಆಕ್ಚುಲಿ ನಂದು ವಿದ್ಯಾಭ್ಯಾಸ ಅಲ್ಲ, ಸ್ಕೂಲ್ ಎಲ್ಲ ನಮ್ಮೂರಲ್ಲೇನೆ ಮುಗಿಸಿದ್ವಿ. ಅದಾದ ನಂತರ ನಾನು BCom ನಮ್ಮ ರಾಯಚೂರಲ್ಲಿ BRB ಕಾಲೇಜಲ್ಲಿ BCom ಮುಗಿಸಿದೆ. MCom ನಾನು ಆಚಾರ್ಯ ಕಾಲೇಜ್ ಬೆಂಗಳೂರಿಗೆ MCom ಮಾಡೋದಕ್ಕೆ ಅಂತ ನಾನು ಬೆಂಗಳೂರಿಗೆ ಬಂದೆ. ಸೊ ಅಲ್ಲಿಂದ ನಾನು MCom ಮಾಡ್ತಾ ಇರ್ಬೇಕಾದ್ರೆ ಅಂದ್ರೆ ನಾನು ಮನೆಗೆ ಹೇಳಿ ಬಂದಿದ್ದೆ MCom ಮಾಡ್ತೀನಿ ಅಮ್ಮ ಬೆಂಗಳೂರಿಗೆ ಹೋಗ್ಬಿಟ್ಟು ಅಂತ ತಂದೆ ತಾಯಿಗೆ. ಬಟ್ MCom ಮಾಡೋದ್ರ ಜೊತೆಗೆ ನಾನಿಲ್ಲಿ ನಾಟಕಗಳು, ಸಿನಿಮಾಗಳು ಇದರ ನಂಟನ್ನ ಬೆಳೆಸ್ಕೊಂಡು ಇವತ್ತು ಇಲ್ಲಿವರೆಗೂ ಬಂದಿದ್ದೀನಿ. ಈ MCom ಗಿಂತ MA ಸೂಟ್ ಆಗ್ತಾ ಇತ್ತಲ್ವಾ? ಸೂಟ್ ಆಗ್ತಾ ಇತ್ತು. ಅದೇನಂತಂದ್ರೆ ಒಂದು ಈ BCom ಮಾಡ್ಬಿಟ್ಟಿದ್ವಲ್ಲ, ಅದಕ್ಕೆ MCom ಮ್ಯಾಚ್ ಮಾಡ್ಕೋಬೇಕಿತ್ತು. ಸೂಪರ್. ಹಾಗಿದ್ಮೇಲೆ ಈ ಕಡೆ BCom ಕಂಪ್ಲೀಟ್ ಒಂದು ಕಾಮರ್ಸ್ ವಿಚಾರಕ್ಕೆ ನೀವಿದ್ರಿ. ಸೊ ಹೀಗಿದ್ದಾಗ ಯಾವ್ದೋ ಒಂದು ಕಂಪ್ನಿನಲ್ಲಿ ಏನೋ ಒಂದು ಕೆಲ್ಸಕ್ಕೆ ತಗೊಳ್ಳೋವಂಥದ್ದು, ಯಾವ್ದೋ ಒಂದು ಅಕೌಂಟ್ಸ್ಗೆ ಹೋಗೋವಂಥದ್ದು, ಇದೆಲ್ಲ ತಲೆಗೆ ಬರ್ಲಿಲ್ವಾ? ಇಲ್ಲ, ಅದು ಬಂತು. ಆಕ್ಚುಲಿ ಏನಂದ್ರೆ ಕೆಲಸ ಕೂಡ ಮಾಡಿದೆ ನಾನು. ಒಂದು ಬ್ಯಾಂಕಲ್ಲಿ ಕೆಲಸ ಕೂಡ ಮಾಡಿದೆ. ಒಂದು ಖಾಸಗಿ ಬ್ಯಾಂಕಲ್ಲಿ ಒಳ್ಳೆ ಕೆಲಸ ಕೊಟ್ಟರು, ಒಳ್ಳೆ ಸಂಬಳ ಕೊಟ್ಟರು. ಬಟ್ ಏನಂದ್ರೆ ಅದು ಜಾಸ್ತಿ ದಿನ ನಾವು ಸರ್ವೈವ್ ಆಗ್ಲಿಲ್ಲ ಅಲ್ಲಿ. ನಮ್ದಲ್ವಲ್ಲ ಆ ಫೀಲ್ಡ್ ನಮ್ದಲ್ವಲ್ಲ, ಅಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ. ಸೊ ಅಲ್ಲಿ ಪಾಪ ಕರೆದು ಒಳ್ಳೆ ಕೈ ತುಂಬಾ ಸಂಬಳ ಕೊಟ್ಟು ಒಳ್ಳೆ ಕೆಲಸ ಕೊಟ್ಟು ನಾವೇನೇ ತಪ್ಪು ಮಾಡಿದ್ರು ತಿದ್ದಿ ಬುದ್ಧಿ ಹೇಳೋಂತ ಸಹೋದ್ಯೋಗಿಗಳಿದ್ರು, ಸಪೋರ್ಟ್ ಮಾಡ್ಕೊಂಡು ಹೋಗ್ತಿದ್ರು. ಬಟ್ ಆದ್ರೂ ಕೂಡ ನಾವಲ್ಲಿ ಅಷ್ಟು ದಿನ ನೆಲೆಯೂರಕ್ ಆಗ್ಲಿಲ್ಲ. ಅದು ಒಳ ಮನಸ್ಸು ಹೇಳ್ತಾ ಇತ್ತು, ಇದೆಲ್ಲ ನಿನ್ ಜಾಗ ಬೇರೆ ಎಲ್ಲೋ ಕಾಯ್ತಾ ಇದೆ. ಹೌದು. ಸೊ ಅಲ್ಲಿಂದ ಮತ್ತೆ ನಾನು ಅಂದ್ರೆ ಬಹಳಷ್ಟು ದಿನ ನಾನು ಕೆಲಸ ಮಾಡ್ಲಿಲ್ಲ ಆ ಫೀಲ್ಡ್ ಅಲ್ಲಿ. ಸೊ ಮತ್ತೆ ನಾನು ನಾಟಕಗಳು, ಸಿನಿಮಾಗಳು ಮತ್ತೆ ಸುದ್ದಿವಾಹಿನಿಗಳಲ್ಲಿ ಕೆಲಸ ಮಾಡ್ಕೊಂಡು ಹೀಗೆ ನನ್ನ ಜರ್ನಿ ಮುಂದುವರಿತಾ ಬಂತು. ಸೊ ನನ್ನ ನೆಕ್ಸ್ಟ್ ಪ್ರಶ್ನೆಗೆ ನೀವೊಂದು ಹಿಂಟ್ ಕೊಟ್ಬಿಟ್ರಿ. ಇಲ್ಲಿ ಓದಿದೆಲ್ಲ BCom, MCom, ಈ ಕಡೆ ಆಸಕ್ತಿ ಇದ್ದಿದ್ದು ಸಂಪೂರ್ಣ ನಾಟಕ, ಎಲ್ಲ ಒಂದು ಕಲೆ. ಈ ಮಧ್ಯೆ ಈ ಜರ್ನಲಿಸಂ ಯಾಕೆ ನೇತಾಕೊಳ್ತು? ಇದು ಆಕ್ಚುಲಿ ಅನ್ಎಕ್ಸ್ಪೆಕ್ಟೆಡ್. ಯಾಕಂದ್ರೆ ನಾನು ಅಂದ್ರೆ ಯಾವುದೋ ಒಂದು ಖಾಸಗಿ ವಾಹಿನಿಯಲ್ಲಿ ಒಂದು ವಿಶಿಷ್ಟವಾದಂಥ ಒಂದು ಕಾರ್ಯಕ್ರಮನ ಅವರು ಅಂದ್ರೆ ಉತ್ತರ ಕರ್ನಾಟಕದ ಭಾಗದ ಜನರಿಗೆ ಹತ್ರ ಆಗುವಂತ ಒಂದು ಕಾರ್ಯಕ್ರಮನ ಅವರು ಪ್ಲಾನ್ ಮಾಡಿದ್ರು. ಅದಕ್ಕೆ ತಕ್ಕಂತೆ ಈಗ ನಾನು ಹೇಳದ್ನಲ್ಲ, ನಿರ್ದೇಶಕ ಆಗೋಕ್ ಮುಂಚೆ ನಾನು ನಟ ಆಗ್ಬೇಕು ಅಂತ ಬಂದಿದ್ದು. ಯಾಕಂದ್ರೆ ಊರಲ್ಲೆಲ್ಲ ನಾನು ನಾಟಕಗಳನ್ನ ನೋಡಿ ನಮ್ಮ ಸುತ್ತಮುತ್ತಲ ಅಂದ್ರೆ ನಾನು ಒಬ್ಬ ನಟ ಆಗ್ಬೇಕು, ಅಂದ್ರೆ ನಟ ಅಂತಂದ್ರೆ ಹೀರೋನೇ ಅಂತೇನಲ್ಲ, ಒಬ್ಬ ನಟ ಆಗ್ಬೇಕು ಅನ್ನೋ ಒಂದು ಮೈಂಡ್ ಅಲ್ಲಿ ಬಂದಿದ್ದು. ಸೊ ನಾನು ಯಾವುದೋ ಒಂದು ಅಂದ್ರೆ ಫಸ್ಟ್ ನಾನೊಂದು ಸಿನಿಮಾಗೆ ಆಡಿಷನ್ ಮುಖಾಂತರ ಹೋಗಿ ಇಷ್ಟ ಆಯ್ತು ಅವ್ರಿಗೆಲ್ಲ. ಬಟ್ ನಾನು ಅನ್ಕೊಂಡಿದ್ದು ಕ್ಯಾರೆಕ್ಟರೇ ಬೇರೆ, ಪಾತ್ರನೇ ಬೇರೆ. ಇನ್ನೊಂದು ಯಾವುದೋ ಒಂದು ಪಾತ್ರನ ಕೊಟ್ಟರು. ಓಕೆ, ನಾನು ಅದನ್ನು ಮಾಡೋಣ ಅಂತ ಅನ್ಕೊಂಡು ಒಪ್ಕೊಂಡೆ. ಸರಿ, ಪಾತ್ರ ಯಾವುದಾದ್ರೇನೋ ನಾವು ಗುರುತಿಸ್ಕೋಬೇಕಲ್ವ. ಮತ್ತೆ ಆ ಪಾತ್ರದಿಂದ ಮತ್ತೊಂದು ಪಾತ್ರಕ್ಕೆ ಶಿಫ್ಟ್ ಮಾಡಿದ್ರು. ಅಂದ್ರೆ ಪಾತ್ರ ಶಿಫ್ಟ್ ಆಗ್ತಾ ಇತ್ತು ಹೊರತು ಅಂದ್ರೆ ದೊಡ್ಡ ಕ್ಯಾರೆಕ್ಟರಿಂದ ಪಾತ್ರ ಶಿಫ್ಟ್ ಆಗ್ತಾನೆ ಬಂತು. ಯಾಕಂದ್ರೆ ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ, ನಿಖರವಾದ ಕಾರಣಗಳು ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ಇವರು ನನ್ನನ್ನು ಪಾತ್ರದಿಂದ ಪಾತ್ರಕ್ಕೆ ಇವ್ರು ಯಾಕೆ ಶಿಫ್ಟ್ ಮಾಡ್ತಿದ್ದಾರೆ, ನಾನೇ ನಟನಿಂದ ನಿರ್ದೇಶಕಕ್ಕೆ ಶಿಫ್ಟ್ ಆಗಬೇಡ ಅಂತ. ಸೊ ನಾನು ನಟನಿಂದ ನಿರ್ದೇಶಕ ಆದೆ. ಆಕ್ಚುಲಿ ನಾನು ನಿರ್ದೇಶಕ ಅಲ್ಲಿ ಪಾತ್ರ ಮಾಡ್ಲೇ ಇಲ್ಲ ಅಲ್ಲಿ ಪಾತ್ರ ಮಾಡ್ಲೇ ಇಲ್ಲ, ನಾನು ಪಾತ್ರ ಮಾಡ್ಲಿಕ್ಕೂ ಆಗ್ಲಿಲ್ಲ. ಸೊ ಅಲ್ಲಿಂದ ನಾನು ನಟನಿಂದ ನಿರ್ದೇಶಕ ಆದೆ. ಅಂದ್ರೆ ಅವಕಾಶ ಕೊಡಿ ಅಂತ ಕೇಳ್ಕೊಳೋದಕ್ಕಿಂತಲೂ ಅವಕಾಶ ಕೊಡೋಂತರ ಆಗ್ಬೇಡ ಅನ್ನೋದೊಂದು ತಲೆಗೆ ಬಂದ್ಬಿಡ್ತು. ಸೊ ಹಾಗಾಗಿ ನಟರಿಂದ ನಿರ್ದೇಶಕ ಆದೆ. ನಿರ್ದೇಶಕ ಆದ ನಂತರ ನನಗೆ ಈ ಸುದ್ದಿವಾಹಿನಿ ಮುಖಾಂತರ ಈ ಒಂದು ಕಾರ್ಯಕ್ರಮ ನನಗೆ ಬಂದಿದ್ದು. ಸೊ ಇಲ್ಲಿ ವಿಶೇಷವಾಗಿ ಏನಿತ್ತು ಅಂದ್ರೆ ಈ ಕಾರ್ಯಕ್ರಮಕ್ಕೆ ಅಂದ್ರೆ ರಚನೆ ಆಗಿರ್ಬೋದು, ನಿರ್ದೇಶನ ಆಗಿರ್ಬೋದು, ನಟ ಕೂಡ
ಹತ್ರ ಒಂದು 1000 ಎಪಿಸೋಡ್ಗಳನ್ನ ನಾನು ಆ ಸುದ್ದಿವಾಹಿನಿಯಲ್ಲಿ ಕಂಪ್ಲೀಟ್ ಮಾಡಿದ್ದೇನೆ. ಒಂದು ಮೇ ಬಿ ಜವಾರಿ ನ್ಯೂಸ್ ಅನ್ನೋ ಒಂದು ಕಾರ್ಯಕ್ರಮ, ಅದರಲ್ಲಿ ನಾನು ಬುಲೆಟಿನ್ ಬಸ್ಯ ಅನ್ನೋ ಒಂದು ಕ್ಯಾರೆಕ್ಟರ್ನ ಪಾತ್ರ ಮಾಡ್ತಾ ಇದ್ದೆ. ಇದೊಂದು ಪರಿಶುದ್ಧವಾದ ಹಾಸ್ಯ, ಯಾರನ್ನು ಅವಹೇಳನ ಮಾಡೋದಾಗ್ಲಿ ಅಥವಾ ಅಪಹಾಸ್ಯ ಮಾಡೋದಾಗ್ಲಿ ಇಲ್ಲದೆ ಶುದ್ಧವಾದ ಹಾಸ್ಯನ ಇಟ್ಕೊಂಡು ಜನರ ಮುಂದೆ ಬರುವಂತ ಒಂದು ಕಾರ್ಯಕ್ರಮ. ಸೊ ಅದು ಕಂಪ್ಲೀಟ್ ಉತ್ತರ ಕರ್ನಾಟಕದ ಶೈಲಿಯಲ್ಲಿ. ನನ್ಗೆ ಇವಾಗ ನಿಮ್ ಭಾಷೆ ಕಂಪ್ಲೀಟ್ ನಮ್ಮ ಕನ್ನಡ ಆಗೋಗ್ಬಿಟ್ಟಿದೆ. ಒಂಚೂರು ಉತ್ತರ ಕರ್ನಾಟಕದ ಒಂದು ಸೊಗಡನ್ನೇನಾದ್ರೂ ನಮಗೂ ಹರಿಬಿಡೋದ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಅದರಲ್ಲಿ ನಾನು ಹೇಳಂತದ್ದೇನಿಲ್ಲ. ಏನಂದ್ರೆ ನಮ್ಮ ಕರ್ನಾಟಕದಲ್ಲಿ ಪ್ರತಿ ಒಂದು 20 ಕಿಲೋಮೀಟರ್ಗಳಿಗೆ ಭಾಷೆ ಶೈಲಿಗಳು ಬದಲಾಗ್ತಾ ಹೋಗುತ್ತೆ. ಈಗ ನಮ್ಮ ರಾಯಚೂರು ಭಾಗದ ಭಾಷೆನೇ ಬೇರೆ, ಆ ಭಾಷೆ ಕೇಳಲಿಕ್ಕಾಗಲ್ಲ. ಅದು ಕೇಳಲಿಕ್ಕಾಗಲ್ಲ ಮೀನ್ಸ್ ಸ್ವಲ್ಪ ಬೈದಂಗಿರುತ್ತೆ. ಸೊ ಈ ಉತ್ತರ ಕರ್ನಾಟಕ ಅಂದ್ರೆ ಅದೊಂದು ಎಲ್ಲರೂ ಒಂದು ಯೂನಿಕ್ ಇದೆ. ನಮ್ದು ಜವಾರಿ ನ್ಯೂಸ್ ಅಲ್ಲಿ ನಾವು ಈ ಹುಬ್ಳಿ ಮತ್ತೆ ಧಾರವಾಡ ಕಡೆಯದು ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಮಾತಾಡ್ತಾ ಇದ್ವಿ. ನಂದೊಂದು ಶೈಲಿ ಇತ್ತು, ಒಂದು ನಮಸ್ಕಾರ ರೀ, ನಾನ್ ನಿಮ್ಮ ಜವಾರಿ ನ್ಯೂಸ್ ಬಸ್ಯ ಅಂತ ಈ ತರ ನಾವು ಆ ಒಂದು ಶೈಲಿ ನಾನು ಶುರು ಮಾಡ್ತಾ ಇದ್ದೆ. ಅಂದ್ರೆ ನಮ್ಮ ಕಾರ್ಯಕ್ರಮ ಓಪನಿಂಗೇ ನನ್ನ ಒಂದು ನಗು ಮುಖಾಂತರ ಶುರು ಮಾಡ್ತಾ ಇದ್ವಿ. ಕಂಪ್ಲೀಟ್ ಆಗಿ ಉತ್ತರ ಕರ್ನಾಟಕದ ಭಾಷೆ. ಹೆಂಗದಿರಿ, ಊಟ ಮಾಡಿದ್ರಿ, ಏನ್ ಊಟ ಮಾಡಿದ್ರಿ ರಮ್ಯಾ ಮೇಡಮ್ ಅವ್ರ ಇವತ್ತು? ಊಟ ಇನ್ನೂ ಆಗ್ಬೇಕು, ಇನ್ನೂ ಮಾಡಿಲ್ಲ ಅಂದ್ರೆ ಕೆಲ್ಸದಾಗ ಬಾಳ ಬಿಸಿ ಇದೀರಿ, ನೀವು ಊಟ ಮಾಡ್ಬೇಕು. ಚಲೋ ಊಟ ಮಾಡಿದ್ರಿ ಅಂತಂದ್ರೆ ಇನ್ನೂ ನಿಮ್ ಧ್ವನಿ ಬಾಳ ಚಂದ ಬರ್ತೈತಿ. ನೀವು ಚಂದ ಬಂದಷ್ಟು ಬಾಳ ಮಂದಿಗೆ ಹಿಡಿಸ್ತೀರಿ, ನಿಮ್ ಧ್ವನಿ ಹಿಡಿಸ್ತೈತಿ. ಹೌದು ಅಲ್ವಾ? ಮೊದಲು ನೀವು ಕೆಲ್ಸಕ್ಕೆ ಮೊದಲು ಊಟ ಮಾಡೋದು ಮರಿಬೇಡ್ರಿ ಅಂದ್ರೆ ಹಿಂಗೆ ಈ ತರ ನಾವು ನಮ್ಮ ಭಾಷೆನ ಹತ್ರ ಆಗತ್ತರ ವಿಷಯನ ಏನಂದ್ರೆ ಯಾವುದೇ ಒಂದು ವಿಷಯ ಆಗ್ಲಿ ನಾವು ಅಂದ್ರೆ ಪುಸ್ತಕ ಭಾಷೆಯಲ್ಲಿ ಅಥವಾ ಇನ್ಯಾವುದೋ ಒಂದು ಭಾಷೆಯಲ್ಲಿ ಆಡು ಭಾಷೆಯಲ್ಲಿ ಹೇಳಿದಾಗ ಜನರಿಗೆ ಬಹಳ ಹತ್ರ ಆಗುತ್ತೆ. ಸೊ ಹಾಗಾಗಿ ನಾವು ಆಡು ಭಾಷೆಯಲ್ಲಿ ಆ ಕಾರ್ಯಕ್ರಮ ಶುರು ಮಾಡಿದ್ವಿ. ಅದು ಅಷ್ಟೇ ಯಶಸ್ವಿ ಕೂಡ ಆಯ್ತು. ನನಗೆ ಆ ಟೈಮಲ್ಲಿ ಒಂದು ದೊಡ್ಡ ಮಟ್ಟದ ಹೆಸರನ್ನು ಕೂಡ ಕೊಟ್ಟಿತ್ತು. ಮತ್ತೆ 1000 ಎಪಿಸೋಡ್ಸ್ ನ ಕಂಪ್ಲೀಟ್ ಮಾಡೋದಂದ್ರೆ ಅದು ಸುಮ್ನೆನಾ? ಸೊ ನಿಜಕ್ಕೂ ಅದು ಹೆಗ್ಗಳಿಕೆ ವಿಚಾರನೇ. ಸೊ ಈ ಮಧ್ಯೆ ಎಲ್ಲ ಒಂದ್ ಕಡೆ ಇಂಥದೊಂದು ಪಾತ್ರವನ್ನ ಮಾಡ್ಕೊಂಡು ಹಿಂಗೆಲ್ಲ ಇರುವಾಗ ಇನ್ಯಾರೋ ನಿರ್ದೇಶಕ ನಿಮ್ಮನ್ನ ಗಮನಿಸಿ, ಇಲ್ಲ ಇವನೊಳಗೆ ಒಬ್ಬ ಒಳ್ಳೆ ನಟ ಇದ್ದಾನೆ, ನಾನ್ ಬಳಸ್ಕೋಬೇಕು ಅಂತ ಅನ್ನಿಸ್ಲಿಲ್ವಾ ಯಾರಿಗೂನು? ಇಲ್ಲ, ಸುಮಾರು ಆಫರ್ಗಳು ಬಂತು ನನಗೆ. ಅಂದ್ರೆ ಆಕ್ಟಿಂಗ್ ಅಂತಾನೆ ಆಫರ್ಗಳು ಬಂತು. ನಾನೊಂದು 3 ಸಿನಿಮಾಗಳನ್ನು ಕೂಡ ಮಾಡಿದೆ, ಚಿಕ್ಕ ಚಿಕ್ಕ ಪಾತ್ರಗಳನ್ನ ನಾನು ಮಾಡಿದೆ. ಇತ್ತೀಚೆಗೆ ಒಂದು ದೊಡ್ಡ ಬ್ಯಾನರ್, ನಮ್ಮ ಕನ್ನಡದ ಒಂದು ದೊಡ್ಡ ಬ್ಯಾನರ್ ಕೂಡ ಒಂದು ಒಳ್ಳೆ ಪಾತ್ರನ ಮಾಡಿದ್ದೀನಿ. ಅಂದ್ರೆ ಇನ್ನು ರಿಲೀಸ್ ಆಗಿಲ್ಲ, ನೆಕ್ಸ್ಟ್ ಮಂತ್ ರಿಲೀಸ್ ಪ್ಲಾನಿಂಗ್ ಅಲ್ಲಿ ಇದೆ. ಸೊ ಮತ್ತೆ 1-2 ಸಿನಿಮಾಗಳು ರಿಲೀಸ್ ಆಯ್ತು. ಅಂದ್ರೆ ಅವಕಾಶಗಳು ಸಿಗ್ತಾ ಇದೆ. ಬಟ್ ಅದಕ್ಕೂ ಜಾಸ್ತಿ ನನಗೆ ನಿರ್ದೇಶಕನಾಗಿ ಅವಕಾಶಗಳು ತುಂಬಾ ಜಾಸ್ತಿ ಇದೆ, ಲೈನ್ ಅಪ್ ಇದೆ ಸಿನಿಮಾಗಳು. ಯಾಕಂದ್ರೆ ನಾನು ಸಿನಿಮಾದಿಂದ ಸಿನಿಮಾಗೆ ನಾನು ಕಲ್ತಿರೋದು ಜಾಸ್ತಿ. ಅಂದ್ರೆ ನಾನು ಆಕ್ಚುಲಿ ಏನಪ್ಪಾ ಅಂತಂದ್ರೆ ಯಾರ ಹತ್ರ ಏನಾದ್ರು ಅಸಿಸ್ಟೆಂಟ್ ಅಥವಾ ಅಸೋಸಿಯೇಟ್ ಆಗಿ ನಾನು ನನ್ನ ಕೆರಿಯರ್ನ ಶುರು ಮಾಡಿಲ್ಲ. ನಾನು ನೇರವಾಗಿ ನಿರ್ದೇಶಕ ಆದವನು, ನನ್ನ ಕನಸುಗಳನ್ನು ಇಟ್ಕೊಂಡು ನಿರ್ದೇಶಕ ಆದವನು. ಅಂದ್ರೆ ನಾನು ನನ್ನ ಸಿನಿಮಾಗಳಿಂದಾನೇ ಕಲ್ತಂತವನು. ಸಿನಿಮಾದಿಂದ ಸಿನಿಮಾಗೆ ನಾನು ಕಲ್ತಿದ್ದೀನಿ, ಕಲಿತಾ ಇದ್ದೀನಿ, ಕಲಿತೀನಿ ಕೂಡ. ಕಲಿಕೆ ನಿರಂತರ. ಸೊ ಹಾಗಾಗಿ ಅವಕಾಶಗಳು ಜಾಸ್ತಿ ಬರ್ತದೆ. ಅಂದ್ರೆ ಇವತ್ತವರೆಗೂ ನಾನು ಮಾಡಿರೋ ಸಿನಿಮಾಗಳೆಲ್ಲ ಕೂಡ ನಿರ್ಮಾಪಕರಿಗೆ ಮೋಸ ಆಗದೆ ಇರುವಂತ ಸಿನಿಮಾಗಳು. ಅಂದ್ರೆ ಹಾಕಿರೋ ಬಂಡವಾಳಕ್ಕೆ ಎಲ್ಲೂ ಮೋಸ ಇಲ್ಲದೆ ಇರುವಂತ ಕೈ ಹಿಡಿದಿದೆ. ಹಾಗಾಗಿ ಅದೊಂದು ಸರ್ಕಲ್ ಇರುತ್ತಲ್ವಾ, ಅಂದ್ರೆ ನಿರ್ದೇಶಕರು ಒಳ್ಳೆಯವರು ಅನ್ಕೊಂಡಿರೋ ಬಜೆಟ್ ಅಲ್ಲಿ ಒಂದು ಸಿನಿಮಾನ ಮಾಡ್ತಾರೆ, ಕಂಪ್ಲೀಟ್ ಮಾಡ್ತಾರೆ. ಈ ತರದ್ದು ಒಂದು ನಮ್ಮ ಬಗ್ಗೆ ಒಂದಿಷ್ಟು ಬ್ಯಾಕ್ ಟ್ಯಾಕ್ ಚೆನ್ನಾಗಿದ್ದರಿಂದ ಸೊ ಹಾಗಾಗಿ ಅವಕಾಶಗಳು ಹಂಗೆ ಸಿಗ್ತಾ ಇದೆ. ಹಾಗೆ ಮುಂದುವರ್ಕೊಂಡು ಹೋಗ್ಲಿ ಅಂತ ನಾವು ಕೂಡ ಆಶಯಿಸ್ತೀವಿ. ಸದ್ಯಕ್ಕೆ ನಮ್ಮ ಮಾತಿಗೆ ಬ್ರೇಕ್ ಹಾಕೋಣ. ಯಾಕಂದ್ರೆ ನಿಮ್ಮದೇ ನಿರ್ದೇಶನದ 4 Walls ಚಿತ್ರದ ವಿಜಯ್ ಪ್ರಕಾಶ್ ಅವರ ದನಿಯಲ್ಲಿರುವಂತಹ ಒಂದು ಬ್ಯೂಟಿಫುಲ್ ಗೀತೆ ನಮಗಾಗಿ ಕಾಯ್ತಾ ಇದೆ. ಹಾಡಿನ ನಂತರ ನಮ್ಮ ಮಾತುಕತೆ ಮುಂದುವರಿಸೋಣ. ನಮ್ಮ ಜೊತೆಯಾಗಿದ್ದಾರೆ ನಟ, ನಿರ್ದೇಶಕ, ಬರಹಗಾರ, ನಿರ್ಮಾಪಕರ SS ಸಜ್ಜನ್ ಅವರು. ಅವರೊಟ್ಟಿಗೆ ನೀವು ಏನೇ ಪ್ರಶ್ನೆ ಕೇಳೋದಿದ್ರು ಅಥವಾ ನಿಮ್ಮ ವಿಶಸ್ ಹೇಳೋದಿದ್ರು ಖಂಡಿತ ನೀವು ನಮಗೆ ವಾಟ್ಸ್ಆಪ್ ಮಾಡಬಹುದು. ಕೇಳೋಗ್ರೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ ಗೊತ್ತೇ ಇದೆಯಲ್ಲ, 9480901013 9480901013. ಒಲವೆಂಬುದು ಋತುಮಾನ ಅಂತ ಹೇಳುವಾಗ ಬಹುಶಃ ಊರು ಬಿಟ್ಟು ಊರಿಗೆ ಬಂದಾಗ ಒಂದು ಒಲವು ಬೇಕಾಗತ್ತೆ. ಅದು ಋತುಮಾನದ ಬದಲಾವಣೆ ಆದಂತೆ ಇಲ್ಲೂ ಕೂಡ ವ್ಯಕ್ತಿಗಳು ಬದಲಾಗಿರ್ತಾರೆ. ನಿಮ್ಮ ಸುತ್ತ ಎಲ್ಲವೂ ವಾತಾವರಣ ಬೇರೆ ಆಗಿರುತ್ತೆ. ಯಾರೋ ಒಬ್ರು ಕೈ ಹಿಡಿಸೋ ಸ್ನೇಹಿತೇನೋ ಯಾರೋ ಒಬ್ರು ನಮಗೆ ಬೇಕಾಗತ್ತೆ ಊರು ಬಿಟ್ಟು ಊರಿಗೆ ಬಂದಾಗ. ಸೊ ಆ ಥರ ರಾಯಚೂರು ಬಿಟ್ಟು ಬೆಂಗಳೂರಿಗೆ ಬಂದಾಗ ನಿಮ್ಮ ಜೊತೆಯಾದವರು ಯಾರನ್ನು ನೆನಪಿಸ್ಕೊಳ್ತೀರಾ? ಈ ಸಂದರ್ಭದಲ್ಲಿ ನಾನು ನನ್ನ ಸ್ನೇಹಿತ ದಿಲೀಪ್ ಅಂತ, ನನ್ನ ಕ್ಲಾಸ್ಮೇಟ್. ಆ್ಯಕ್ಚುಲಿ ನಾನು ಎಮ್.ಕಾಮ್ ಮಾಡ್ತಾ ಇರಬೇಕಾದ್ರೆ ನನ್ನ ಕ್ಲಾಸ್ಮೇಟು. ಅವನನ್ನು ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಇವತ್ತು ನಂದು ಈ ಒಂದು 10-15 ವರ್ಷದ ಜರ್ನಿ ಆಲ್ಮೋಸ್ಟ್ ಒಂದು ಬೆಂಗಳೂರಲ್ಲಿ ರಾಯಚೂರು ಬಿಟ್ಟು ಬಂದ ನಂತರ
ಸೊ ಆ ನನ್ನ ಡೇ ಒನ್ನಿಂದ ಇವತ್ತವರೆಗೂ ನನ್ನ ಜೊತೆಗೆ ಇದ್ದಾನೆ. ನನ್ನ ಸೋಲಲ್ಲಿದ್ದಾನೆ, ನನ್ನ ಗೆಲುವಲ್ಲಿದ್ದಾನೆ, ನಿರ್ಮಾಪಕರ ಹುಡುಕಾಟದಲ್ಲಿದ್ದಾನೆ. ನಾನು ಮಾಡ್ತಾರೋ ಅಂದರೆ ನಾನು ಸಿನಿಮಾ ಮಾಡಿದಾಗ ನನ್ನ ಸಿನಿಮಾಗಳಲ್ಲಿ ಸೆಟ್ ಬಾಯ್ ಇಂದ ಹಿಡಿದು ಕೋ ಡೈರೆಕ್ಟರ್ ವರೆಗೂ ಕೆಲಸ ಮಾಡಿದ್ದಾನೆ, ನಟನಾಗಿ ಕೆಲಸ ಮಾಡಿದ್ದಾನೆ. ಅಂದ್ರೆ ಏನಂತಂದ್ರೆ ನಾವು ದುಃಖದಾಗಿದ್ದಾಗ ಜೊತೆಯಾಗಿ ನಿಂತಿದ್ದಾನೆ. ಯಾಕಂದ್ರೆ ಯಾರು ಇವತ್ತಿನ ಕಾಲದಲ್ಲಿ ದುಡ್ಡು ಕೊಡೋಂತ ಅವಶ್ಯಕತೆ ಇಲ್ಲ. ದುಡ್ಡು ಕೊಟ್ಬಿಟ್ಟೆ ಸ್ನೇಹ ಸಂಬಂಧನ ಉಳಿಸ್ಕೋಬೇಕಾಗಿಲ್ಲ, ಒಂದು ಮಾರಲ್ ಸಪೋರ್ಟ್ ಬೇಕು. ಆ ತರ ನನಗೆ ತುಂಬಾ ಅಂದ್ರೆ ನಾನು ಯಾಕಂದ್ರೆ ನನಗೆ ಸಂಪೂರ್ಣವಾಗಿ ಬೆಂಗಳೂರು ಹೊಸದು. ನಾನು ಆಗ್ಲೇ ಹೇಳಿದಾಗೆ ನಮ್ಮೂರ ಭಾಗದಲ್ಲೆಲ್ಲ ಸಾಮಾಜಿಕ ನಾಟಕಗಳು ಜಾಸ್ತಿ, ಅಂದ್ರೆ ಈ ಕಂಪ್ನಿ ನಾಟಕಗಳ ತರದ ನಾಟಕಗಳು. ನಾನು ಈ ತರದ ಸ್ಟೇಜ್ ಶೋಗಳನ್ನ ನೋಡೇ ಇರಲಿಲ್ಲ. ಬೆಂಗಳೂರಲ್ಲಿ ನಡೆಯುವಂತ ನಾಟಕ ಶೋಗಳನ್ನ ನಾನು ನೋಡೇ ಇರಲಿಲ್ಲ. ನಾನು ಇಲ್ಲಿ ಬೆಂಗಳೂರಿಗೆ ಬಂದಾಗಲೇ ನನ್ಗೆ ಅನ್ಸಿದ್ದು, ಈ ತರ ಇರುತ್ತಾ ನಾಟಕ ಅಂದ್ರೆ ಅಂದ್ರೆ ನನಗೆ ಗೊತ್ತೇ ಇರಲಿಲ್ಲ ಅದ್ರ ಬಗ್ಗೆ. ಸೊ ಅಂತ ದಿನಗಳಲ್ಲಿ ನಮ್ಗೆ ದಿಲೀಪ್, ನನ್ನ ಸ್ನೇಹಿತ ದಿಲೀಪ್ ಏನ್ ಮಾಡಿದ್ರು, ನಮ್ದೇ ಒಂದು ತಂಡ ಇದೆ, ನೆನಪು ಅಂತ ಒಂದು ತಂಡ ಇದೆ. ನಾವೆಲ್ಲ ಅಂದ್ರೆ ಅಲ್ಲಿ ನಾವು ನಾಟಕ ಶುರು ಮಾಡಿದ್ವಿ. ಅದಕ್ಕೆ ಮುಂಚೆ ನಮ್ಗೆ ಪ್ರಯೋಗ ರಂಗ ಅಂತ ಒಂದು ತಂಡ, ನಮ್ಮ ನಾಟಕ ಅಕಾಡೆಮಿ ಅಧ್ಯಕ್ಷರು ನಾಗರಾಜ್ ಮೂರ್ತಿ ಅವರು ಅಂತ, ಅವರು ನಮಗೆ ಗುರುಗಳು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ಒಂದು ಕಾಲದಲ್ಲಿ ಅಂದ್ರೆ ನಾವು M.Com ಮಾಡುವಂತ ಒಂದು ಕಾಲದಲ್ಲಿ, ಯಾಕಂದ್ರೆ ನಾವು ಸ್ಟೂಡೆಂಟು, ನಮ್ಗೆ ಪಾಕೆಟ್ ಮನಿನೂ ಇರಲ್ಲ, ಎಂಥದ್ದು ಇರಲ್ಲ. ಅಂತ ಟೈಮಲ್ಲಿ ನಮಗೆ ಅವಕಾಶಗಳನ್ನು ಕೊಟ್ಟು ನಾಟಕಗಳನ್ನು ಮಾಡಿಸಿ ಅವರು ತಂಡದ ಮುಖಾಂತರ ಅಂದ್ರೆ ಹತ್ರ ಒಂದು 2,000ಕ್ಕೂ ಹೆಚ್ಚು ಬೀದಿ ನಾಟಕಗಳನ್ನು ಮಾಡಿದ್ದೀನಿ. ನಮಗೆ ಕೈ ತುಂಬಾ ಕಾಸು ಕೊಟ್ಟಿದ್ದಾರೆ, ಹೊಟ್ಟೆ ತುಂಬಾ ಅವಕಾಶ ಕೊಟ್ಟಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಕಲಿಯೋದಕ್ಕೊಂದು ಅವಕಾಶ. ಖಂಡಿತ ಈ ತರದ ಹೊಸ ನಾಟಕಗಳಾಗಿರ್ಬೋದು, ಅಥವಾ ಇಲ್ಲಿ ಈ ವಾತಾವರಣ ಹೇಗಿದೆ, ನಿಜವಾದ್ದು ಅಂದ್ರೆ ನಾಟಕ ಅಂದ್ರೆ ಏನು, ಅದೆಲ್ಲ ನನಗೆ ಪರಿಚಯ ಆಗಿದ್ದು ಬೆಂಗಳೂರಿಗೆ ಬಂದ ನಂತರನೇ. ಬೆಂಗಳೂರಿಗೆ ಸಾಮಾನ್ಯವಾಗಿ ಎಲ್ಲರೂ ದುಡಿಯೋದಕ್ಕೆ ಬರ್ತಾರೆ, ಹಣ ಸಂಪಾದನೆ ಮಾಡೋದಕ್ಕೆ ಬರ್ತಾರೆ, ಹೆಸರು ಸಂಪಾದನೆ ಮಾಡೋದಕ್ಕೆ ಬರುತ್ತೆ. ಆಕ್ಚುಲಿ ಬೆಂಗಳೂರು ಒಂಥರ ಕಲರ್ಫುಲ್ ಬಣ್ಣದ ಲೋಕ ಇದು. ಇಲ್ಲಿ ನಾವು ಆಯ್ಕೆ ಮಾಡ್ಕೋಬೇಕಷ್ಟೇ. ಇಲ್ಲಿ ನಾವು ತುಂಬಾ ನಮ್ಮ ಎತ್ತರಕ್ಕೂ ಕರ್ಕೊಂಡು ಹೋಗುತ್ತೆ, ಅಷ್ಟೇ ಪಾತಾಳಕ್ಕೂ ಕರ್ಕೊಂಡು ಹೋಗುತ್ತೆ. ಆಯ್ಕೆ ನಮ್ದಾಗಿರ್ಬೇಕು. ನನ್ನ ಆಯ್ಕೆ ಸರಿಯಾಗಿತ್ತು ಅಂತ ನನ್ಗೆ ಅನ್ಸಿದೆ. ಯಾಕಂದ್ರೆ ನನಗೆ ಡೇ ಒನ್ನಿಂದ ಸಿಕ್ಕಂತ ಸ್ನೇಹಿತರುಗಳಾಗಿರ್ಬೋದು, ಗುರುಗಳಾದಂಥ ನಾಗರಾಜ್ ಮೂರ್ತಿ ಅವರಾಗಿರ್ಬೋದು, ಸ್ನೇಹಿತ ಆದಂಥ ದಿಲೀಪ್ ಆಗಿರ್ಬೋದು, ಇವರೆಲ್ಲರೂ ನನ್ನ ಜೊತೆಗೆ ಅಂದ್ರೆ ನನ್ಗೆ ಡೇ ಒನ್ ಬಂದಾಗ್ಲೇನೆ ಒಳ್ಳೆ ಜನ ಸಿಕ್ಬಿಟ್ರು. ಅಂದ್ರೆ ನಾನು ಇಷ್ಟು ದೂರ ಜರ್ನಿ ನಾನು ಸಕ್ಸಸ್ಫುಲ್ ಆಗಿ. ಬಹುಶಃ ಇಲ್ಲಿ ನಿಮ್ಮ ಒಂದು ಜಾಗ್ರತೆಯ ಜೊತೆಗೆ ಅದೃಷ್ಟ ಕೂಡ ಜೊತೆ ಇತ್ತು. ಯಾಕಂದ್ರೆ ಮೇನ್ಲಿ ಯಾಕಂದ್ರೆ ನಾವ್ ಎಷ್ಟೇ ಎಚ್ಚರಿಕೆಯಿಂದ ಇದ್ರು ಅದೃಷ್ಟ ಜೊತೆ ಆಗ್ಲಿಲ್ಲ ಅಂದಾಗ ಎಷ್ಟೋ ಸಲ ಎಡವು ಬಿದ್ದಿರ್ತೀವಿ. ಸೊ ಇಷ್ಟು ಚೆನ್ನಾಗಿ ಹೆಜ್ಜೆ ಇಟ್ಟೆ ನಾನು, ಒಂದೊಂದು ಕ್ಷಣನೂ ಯೋಚನೆ ಮಾಡಿದೆ ಅಂತ ಕೊರಗ್ತೀವಿ ನಾವು. ಸೊ ಬಹುಶಃ ನಿಮ್ಗೆ ಎಲ್ಲವೂ ಕೈ ಹಿಡಿದಿದೆ. ಖಂಡಿತ ಮೇಡಮ್. ಅದರಲ್ಲಿ ನಾನು ನಿಜವಾಗ್ಲೂ ಅದೃಷ್ಟವಂತನೇ ಅಂತ ಹೇಳ್ಬೋದು. ಯಾಕಂತಂದ್ರೆ ನಾನು ಎಲ್ಲೂ ತುಂಬಾ ಕಷ್ಟಪಟ್ಟಿಲ್ಲ. ಫ್ರಾಂಕ್ ಆಗಿ ಹೇಳ್ಬೇಕಂದ್ರೆ ತುಂಬಾನೇ ಕಷ್ಟಪಟ್ಟಿಲ್ಲ ನಾನು. ಅಂದ್ರೆ ನಾನು ಕಷ್ಟಪಟ್ಟಿಲ್ಲ ಅಂದ್ರೆ ಈಗ ನಾನು ಹೇಳೋ ಕಥೆಗಳು ಹೆಂಗಿರುತ್ತೆ ಅಂತಂದ್ರೆ ಕೇಳೋರ್ಗೆ ಕಷ್ಟ ಅಂತ ಅನ್ಸುತ್ತೆ, ಬಟ್ ನನಗೆ ಅದು ಯಾವತ್ತೂ ಕಷ್ಟ ಅಂತ ಅನ್ಸಿಲ್ಲ. ಯಾಕಂತಂದ್ರೆ ಸರಳವಾಗಿ ಪ್ರಕೃತಿ ನನಗೆ ಸಪೋರ್ಟ್ ಮಾಡ್ಕೊಂಡ್ ಬಂದ್ಬಿಟ್ಟಿದೆ. ಎಲ್ಲೆಲ್ಲಿ ನಾನು ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ. ನನಗೆ ಸಿನಿಮಾ ಮಾಡ್ಬೇಕು ಅಂದಾಗ ನಿರ್ಮಾಪಕರು ಸಿಕ್ಕಿದ್ರು, ದೊಡ್ಡ ನಟರುಗಳ ಜೊತೆಗೆ ಕೆಲಸ ಮಾಡ್ಬೇಕು ಅಂದಾಗ ಅವ್ರು ನನಗೆ ಸಪೋರ್ಟ್ ಮಾಡಿದ್ರು. ಅಂದ್ರೆ ನಾನು ಏನ್ ಮಾಡಿದ್ದೆ ಅದೆಲ್ಲ ಗಿಂತಲೂ ನನ್ನಲ್ಲಿರುವಂತ ಸ್ಟ್ರೆಂತ್ ಏನೋ ಅನ್ನೋದನ್ನ ನೋಡಿ ನನಗೆ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಸೊ ಸ್ನೇಹಿತರುಗಳು ಅದೇ ತರ ಸಿಕ್ಕಿದ್ರು. ಹಾಗಾಗಿ ನಾನು ನಿಜವಾಗ್ಲೂ ಅದೃಷ್ಟವಂತನೇ ಅಂತ ಹೇಳ್ತೀನಿ. ಲಕ್ಕಿ ಸಜ್ಜನ್. ಈಗ ಈ ಮಧ್ಯೆ ಏನಪ್ಪಾ ಕ್ವೆಶನ್ ಅಂದ್ರೆ, M.Com ಮಾಡ್ತೀನಿ ಅಂತ ಹೇಳಿ ಬೆಂಗಳೂರಿಗೆ ಬಂದಿದ್ದವನು ಎಲ್ಲ ಒಂದ್ ಕಡೆ ದಾರಿ ತಪ್ಪಿ ಎಲ್ಲೆಲ್ಲೋ ಹೋಗ್ತಾ ಇದ್ದಾನೆ ಮಗ. ಸೊ ಇದೇನಪ್ಪ ಸಿನಿಮಾ ಅಂತೆಲ್ಲ ಹೇಳ್ತಾ ಇದ್ದಾನೆ, ಏನು ಅಂತ ಹೇಳಿ ಮನೆಯವ್ರ ರಿಯಾಕ್ಷನ್ ಹೇಗಿತ್ತು? ನಾನು ಈ ವಿಚಾರದಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಮೇಡಮ್, ನಾನು ನಿಜವಾಗ್ಲೂ ಮತ್ತೆ ಅದೃಷ್ಟವಂತಾನೆ. ಯಾಕೆ ಅಂತಂದ್ರೆ ನಮ್ಮ ತಂದೆ ತಾಯಿ ಯಾವತ್ತೂ ನನಗೆ ಬ್ರೇಕ್ ಹಾಕಿಲ್ಲ. ನೀನು ಇದು ಮಾಡಬೇಡ, ಅದು ಮಾಡಬೇಡ, ಇದು ಮಾಡಬೇಡ. ನಾನು ಬಿಸ್ನೆಸ್ ಮಾಡ್ತೀನಿ ಅಂತ ಹೋದಾಗ್ಲೂ ಕೂಡ ನಮ್ಮ ತಂದೆ ತಾಯಿ ಮಾಡು ಅಂತ ಹೇಳಿದ್ದಾರೆ. ಲಾಸ್ ಆದಾಗ್ಲೂ ಅವ್ರೇನು ಬೈದಿಲ್ಲ. ಆಯ್ತು, ಒಂದು ಲಾಸ್ ಅಂತ ಏನಕ್ಕೆ ಅನ್ಕೊಂತೀಯ, ಲಾಸ್ ಆದೆ ಅಂತ ನಾನು ಬೇಜಾರಾದ್ರೆ ಲಾಸ್ ಅಂತ ಏನಕ್ಕೆ ಅನ್ಕೊಂತೀಯ, ಒಂದು ಅನುಭವ ಅನ್ಕೋ. ಹೌದು, ಜೀವನದ ಅನುಭವ ಅಂತ. ನೀನು ಅದನ್ನ ಲಾಸ್ ಅಂತ ಡಿಸೈಡ್ ಆಗ್ಬಿಟ್ರೆ ನೀನು ಮುಂದೆ ಏನು ಮಾಡೋಕ್ಕಾಗಲ್ಲ. ಅಂದ್ರೆ ಇನ್ನೊಂದೇನಾದ್ರೂ ಮಾಡಕ್ ಹೋಗ್ಬೇಕಂದ್ರೆ ಹೆದರ್ತೀಯ, ಭಯ ಬರುತ್ತೆ. ನೀನು ಅದನ್ನ ಲಾಸ್ ಅನ್ಕೋಬೇಡ, ಒಂದು ಕಲಿಕೆ ಅನ್ಕೋ, ಒಂದು ಅನುಭವ ಅನ್ಕೋ ಅಂತ. ನನಗೆ ಆವತ್ತಿಂದ ನನಗೆ ಅವ್ರು ಸಪೋರ್ಟ್ ಮಾಡ್ತಾ ಬಂದಿದ್ರಿಂದ ನಾನು ಈ ಸಿನಿಮಾ ಕ್ಷೇತ್ರಕ್ಕೆ ಬರ್ತೀನಿ ಅಂತಂದ್ರೆ ಅವ್ರು ಯಾವತ್ತೂ ನನಗೆ ಬೇಡ ಅಂತಂದಿಲ್ಲ. ಮುನ್ನುಗ್ಗು, ಆಗ್ತಾ ಪ್ರಯತ್ನ ಪಡು, ಆಗಿಲ್ಲ ಅಂದ್ರೆ ಇನ್ನೊಂದು ಇದ್ದೇ ಇರುತ್ತೆ. ಆ ಥರದ್ದೊಂದು ಸಪೋರ್ಟ್ ನನ್ನ ಫ್ಯಾಮಿಲಿ ಕಡೆಯಿಂದ, ನನ್ನ ಬ್ರದರ್ಸ್ ಆಗಿರ್ಬೋದು, ಆಮೇಲೆ ನನ್ನ ಈ 1-2 ವರ್ಷದಿಂದ ನನ್ನ ಮದುವೆ ಆಯಿತು, ನನ್ನ ವೈಫ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ. ಯಾಕಂದರೆ ಈಗ ಎಕ್ಸ್ಪೆಷಲಿ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನಂತಂದ್ರೆ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತೀನಿ ಅಂದರೆ ಲೋನ್ ಕೊಡಲ್ಲ, ಹೆಣ್ಣು ಕೊಡಲ್ಲ, ಯಾರು ಕೊಡಲ್ಲ ಅಂಥದ್ರಲ್ಲಿ. ಆಮೇಲೆ ಸಿನಿಮಾ ಯಾಕಂದರೆ ನಾನು ಆ್ಯಕ್ಚುಲಿ ನಿಮ್ಗೊಂದು ತಮಾಷೆ ವಿಷಯ ನಿಮ್ಗೆ ಹೇಳಲೇಬೇಕು. ನಾನು ಎಲ್ಲೋ ಒಂದು ಕಡೆ ಹೋದಾಗ, ಅಂದರೆ ಒಂದು ಹುಡುಗಿ ನೋಡೋ ಶಾಸ್ತ್ರ ಮಾಡ್ತಾರಲ್ಲ, ಹುಡುಗಿ ನೋಡೋ ಶಾಸ್ತ್ರ ಮಾಡೋಕೆ ಹೋದಾಗ ಹೇಳಿದ್ರು, ಏನು ಮಾಡ್ತಾ ಇದ್ರು ಹುಡುಗ, ಏನು ಮಾಡ್ತಿದ್ದಾರೆ? ಹುಡುಗ ನಿರ್ದೇಶಕ, ಸಿನಿಮಾ ಡೈರೆಕ್ಟ್ರು. ಓ ಹೌದಾ, ಸಿನಿಮಾ ಡೈರೆಕ್ಟ್ರಾ, ಭಾಳ ಸಂತೋಷ. ಕೆಲಸ ಏನು ಮಾಡ್ಕೊಂಡಿದ್ದಾರೆ?
ಕೆಲ್ಸನೇ ಕೆಲಸ ಸಿನಿಮಾ ಡೈರೆಕ್ಟರ್. Okay. ಅಲ್ಲ, ಸಿನಿಮಾ ಡೈರೆಕ್ಟರ್ ಬಗ್ಗೆ ಗೊತ್ತಾಯ್ತು. ಊಟ ತಿಂಡಿಗೆ ಕೆಲಸ ಎಲ್ಲ ಏನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಅವ್ರ ಉದ್ದೇಶ, ಅವ್ರ ಮೈಂಡ್ ಸೆಟ್ ಏನಂದ್ರೆ ಸಿನಿಮಾದವ್ರು ಅಂದ್ರೆ ಅವ್ರ ಹತ್ರ ಕಾಸಿರಲ್ಲ ಅಥವಾ ಅವ್ರ ಸಂಬಳಕ್ಕೂ ಒದ್ದಾಡ್ತಾ ಇರ್ತಾರೆ, ಈ ಒಂದು ಮೈಂಡ್ ಸೆಟ್ ಇರಂತಾರೆ. ಸೊ ಇಂಥ ಒಂದು ಇದರಲ್ಲಿ ನನ್ಗೊಂದು ಹುಡುಗಿ ಕೊಟ್ಟು ಮದುವೆ ಮಾಡ್ಕೊಟ್ರೆ ಅಂತ ಅವ್ರ ಫ್ಯಾಮಿಲಿಗೆ ಆಗಿರ್ಬೋದು, ಮದುವೆ ಮಾಡ್ಕೊಂಡ್ ಬಂದ ನಂತರ ನನ್ನ ಹೆಂಡತಿ ನನ್ಗೆ ಜೊತೆಗಿದ್ದು ನನ್ನ ಮೇಲೆ ನಂಬಿಕೆ ಇಟ್ಟು ಇಲ್ಲ ನೀನ್ ಸಕ್ಸಸ್ ಎಲ್ಲರಿಗೂ ಆಭಾರಿ ಆಗಿರ್ಬೇಕು. ಹೌದು, ಅವ್ರಿಗೆಲ್ಲರಿಗೂ ಅಭಾರಿ ಆಗಿರ್ಬೇಕು. ಫ್ಯಾಮಿಲಿಯವರಾಗಿರ್ಬೋದು, ಎಲ್ಲೂ ನನ್ಗೆ ಈ ಟೈಮ್ ವೇಸ್ಟ್ ಮಾಡ್ತಾ ಇದೆಯಾ ಆ ತರ ಯಾವ್ದು ನನ್ಗೆ ಹೇಳೇ ಇಲ್ಲ. ಎಲ್ಲರೂ ನನಗೆ ಸಪೋರ್ಟಿವ್ ಆಗಿದ್ದಾರೆ. ಬಟ್ ಈಗ ನೀವು ಹೇಳಿದ್ರಿ ತಮಾಷೆ ಸಂಗತಿ ಅಂತ, ಬಟ್ ಎಷ್ಟೋ ಸಲ ಅದು ರಿಯಾಲಿಟಿ ಕೂಡ ಹೌದು. ಸೊ ಸಿನಿಮಾ ನಂಬದಂತವ್ರಿಗೆ ನಿಜಕ್ಕೂ ಎಷ್ಟೋ ಸಲ ಊಟಕ್ಕಿಲ್ದೆ ಒದ್ದಾಡಿದುಂಟು. ಎಷ್ಟೋ ಜನ ಕತೆ ಹೇಳ್ತಾರೆ, ಮೆಜೆಸ್ಟಿಕ್ ಅಲ್ಲಿ ಮಲಗಿದ್ದೆ, ಫುಟ್ಪಾತ್ ಅಲ್ಲಿ ಇದ್ದೆ, ಇನ್ಯಾರೋ ಬಂದ್ರು ಊಟ ಕೊಡ್ಸಿದ್ರು. ಸೊ ಇಂಥದ್ದು ನೋಡಿದಾಗ ಬಹುಶಃ ಜನರ ಮನಸ್ಥಿತಿಯಲ್ಲಿ ಅಂತದೊಂದು ಥಾಟ್ ಬರೋದ್ರಲ್ಲಿ ತಪ್ಪಿಲ್ಲ ಅಲ್ವಾ? ಹೌದು, ಖಂಡಿತ ಇಲ್ಲ. ಆಮೇಲೆ ಇದೆಲ್ಲ ಬರೋಂಥದ್ದೇ ಮೇಡಮ್. ಅಂದ್ರೆ ನಾವು ಹೆಂಗ್ ತಗೊಳ್ತೀವಿ ಅನ್ನೋದ್ರ ಮೇಲೆ ನಿಂತ್ಕೊಂಡಿದೆ ನಾನು ಕೇಳೋದಾದ್ರೆ. ಯಾಕೆ ಅಂತಂದ್ರೆ ನಾವು ಅದನ್ನ ಕಷ್ಟ ಅಂತ ನೋಡೋದಾದ್ರೆ ಅದು ಕಷ್ಟನೇ, ಯಾವತ್ತೂ ನಮ್ಗೆ ಅದು ಸರಳ ಆಗೋದೇ ಇಲ್ಲ. ಸೊ ನಾವೇನ್ ಗೊತ್ತಾ, ಬಂದಿರೋದು ಅದೊಂದು ಆ ಕ್ಷಣ, ಯಾವುದೇ ಅಂದ್ರೆ ಆ ಕ್ಷಣ ಮತ್ತೆ ಬರಲ್ಲ, ಹೊರಟೋಯ್ತು. ಅದು ಖುಷಿನೇ ಆಗಿರ್ಬೋದು, ದುಃಖನೇ ಆಗಿರ್ಬೋದು. ಈಗ ನಾನಿವತ್ತು ಒಂದು ಅವಾರ್ಡ್ ತಗೊಂಡಿದ್ದೀನಿ, ಒಂದು ಅವಾರ್ಡ್ ಬಂದಿದೆ ನಮ್ಮ ಸಿನಿಮಾಗೆ, ನಾನು ಅವಾರ್ಡ್ ತಗೊಂಡಿದ್ದೀನಿ ಅನ್ನೋ ಗುಂಗಲ್ ನಾನು ಏನಾದ್ರು ಇದ್ರೆ ನಾನು ಮುಂದಕ್ಕೆ ಹೋಗೋಕ್ಕಾಗಲ್ಲ. ಆ ಕ್ಷಣ ನನಗೆ ಅವಾರ್ಡ್ ಬಂದಿದೆ, ನಾನು ಎಂಜಾಯ್ ಮಾಡಿದೆ, ನಾನು ಖುಷಿ. ಭಾಳಷ್ಟು ಜನ ವಿಶ್ ಮಾಡಿದ್ರು, ಭಾಳಷ್ಟು ಜನ ಅಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ರೆ ಕಾಲ್ಸ್ ಎಲ್ಲ ನನಗೆ ವಿಶ್ ಮಾಡಿದ್ರು, ಖುಷಿ ಪಟ್ಟೆ. ನಾನು ಈ ಕ್ಷಣ ಖುಷಿ ಪಡ್ತಾ ಇದ್ದೀನಿ. ಬಟ್ ಅದು ನಿಲ್ಲೋ ಹಾಗಿಲ್ಲ, ಜವಾಬ್ದಾರಿ ಜಾಸ್ತಿ ಆಗಿದೆ, ಇನ್ನೇನೋ ದೊಡ್ಡ ಮಟ್ಟಕ್ಕೆ ಮಾಡೋದಿದೆ. ಸೊ ನಾನು ಯಾವತ್ತೂ ಆಗಲಿ ಸಿನಿಮಾ ರಂಗಕ್ಕೆ ಬರೋಂಥವ್ರಿಗಾದ್ರೂ ಕೂಡ ಅಥವಾ ಬರಬೇಕು ಅನ್ಕೊಂಡಿರೋರ್ಗೋಸ್ಕರ ಇಲ್ಲಿ ಸ್ಟ್ರಗಲ್ ಇದೆ ಅಂತ ನೀವು ಮುಂಚೆನೇ ಡಿಸೈಡ್ ಆಗಬೇಡಿ. ಸ್ಟ್ರಗಲ್ ಬಂದ್ರೆ ಅಕ್ಸೆಪ್ಟ್ ಮಾಡಿ ಅಷ್ಟೇನೆ. ಸೊ ಈಜ್ತೀನಿ ಅಂತ ಬರ್ಬೇಕು, ನೀರಿಗೆ ಬಿದ್ದಾಯ್ತು ನಾನು ಈಜ್ತಾ ಇರ್ಬೇಕು ಅಷ್ಟೇನೆ. ಸೊ ಹಾಗೆ ಮಾಡಿದ್ರೆ ಖಂಡಿತವಾಗ್ಲೂ ಯಶಸ್ಸಂತೂ ಇದ್ದೇ ಇದೆ. ಖಂಡಿತ. ಸೊ ಸದ್ಯಕ್ಕೆ ಈಗ ನನಗೆ ಕನ್ನಡಕ್ಕೆ 3 ಮುತ್ತುಗಳನ್ನ ಕೊಟ್ಟಿದ್ದೀರಾ, ಅವುಗಳ ಬಗ್ಗೆ ಹೇಳಿ. ಆಕ್ಚುಲಿ ನನ್ನ 3 ಮುತ್ತುಗಳು ಅಂತ ಹೇಳಿದ್ರೆ, ನನ್ನ ಮೊದಲನೇ ಸಿನಿಮಾ ಬಂದು ಮಂತ್ರಂ ಅಂತ, ಅದಾದ ನಂತರನೇ 4 ವಾಲ್ಸ್ ಅಂತ, ಅದಾದ ನಂತರ ಮೃತ್ಯುಂಜಯ ಅಂತ 3 ಸಿನಿಮಾ ಮಾಡಿದ್ದೀನಿ ನಾನು. ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಮಂತ್ರಂ ಮೊದಲನೇ ನಿರ್ಮಾಪಕರು ಅಮರ್ ಚೌಧರಿ ಅಂತ. ಅವ್ರಿಗೆ ನಾನು ತುಂಬಾ ಎಷ್ಟು ಋಣಿಯಾಗಿದ್ರೆ ಕಮ್ಮಿನೇ. ಯಾಕಂದರೆ ನಾನು ಒಬ್ಬ ಹೊಸ ನಿರ್ದೇಶಕ, ನಾನು ಹೋಗಿ ಒಂದು ಕತೆ ಹೇಳಿದಾಗ ಕಥೆಯಲ್ಲಿರೋ ಒಂದು ಸ್ಟ್ರೆಂತ್ನ ನೋಡ್ಬಿಟ್ಟು ಅವರು ನಿರ್ಮಾಣ ಮಾಡೋದಕ್ಕೆ ಒಪ್ಕೊಂಡ್ರು. ಅಂದರೆ ನಾನು ಎಲ್ಲಿ ಕೆಲಸ ಮಾಡಿದ್ದೆ, ನಾನೇನು, ನನ್ನ ಬ್ಯಾಕ್ಗ್ರೌಂಡ್ ಏನೋ, ಅದು ಯಾವುದೂ ಅವ್ರು ಕೇಳಲಿಲ್ಲ. ನಾನು ಎಕ್ಸ್ಪ್ಲೇನ್ ಮಾಡಿರೋ ರೀತಿ, ಕಥೆಯಲ್ಲಿರೋ ಶಕ್ತಿ, ಇದು ಸಕ್ಸಸ್ ಆಗುತ್ತೋ ಇಲ್ವೋ, ನೀವು ನಂಬ್ತಿರೋ ಬಿಡ್ತಿರೋ, ಆ ವರ್ಷ ಸಿನಿಮಾ ರಿಲೀಸ್ ಆದಾಗ ಅದು ಹೈಯೆಸ್ಟ್ ಡಬ್ಬಿಂಗ್ ರೇಟ್ ಹೋದಂಥ ಸಿನಿಮಾ ಹೊಸಬ್ರು ಸಿನಿಮಾಗಳಲ್ಲಿ. ಸೊ ನಿರ್ಮಾಪಕರು ಹಾಕಿರೋ ಮುಕ್ಕಾಲು ಭಾಗ ಹಣನ ನಾನು ಬರೀ ಡಬ್ಬಿಂಗ್ ರೇಟ್ಸ್ ಅಲ್ಲೇ ವಾಪಸ್ ಬಂತು. ಅದಾದ ನಂತರ ಖಾಸಗಿ OTT ಚಾನಲ್ಗೂ ಕೂಡ ಹೋಯ್ತು. ಸೊ ಅಲ್ಲೂ ಕೂಡ ಒಳ್ಳೆ ರಿಟರ್ನ್ಸ್ ಬಂತು. ಮತ್ತೆ ಥಿಯೇಟ್ರಲ್ಲೂ ಕೂಡ ನಮಗೆ ಅದು 28 ದಿನಗಳ ಕಾಲ ನಿಂತ್ಕೊಂತು. ಹೊಸಬ್ರು ಸಿನಿಮಾ 28 ದಿನಗಳ ಸೊ 28 ದಿನಗಳ ಅಲ್ಲೂ ಕೂಡ ನಮ್ಗೆ ಒಳ್ಳೆ ಕಲೆಕ್ಷನ್ಸ್ ಬಂತು. ಅದಾದ ನಂತರ ನಮ್ಗೆ ಸ್ಯಾಟಲೈಟ್ ರೈಟ್ಸ್ ಕೂಡ ಹೋಯ್ತು. ಹಾಗಾಗಿ ನನಗೆ ಅಲ್ಲಿಂದ ಶುರುವಾದ ಜರ್ನಿ ಕ್ರಮೇಣ ನಾನು ಅದೇ ಸುದ್ದಿವಾಣಿಯಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ನನ್ನ ಮಂತ್ರಂ ಸಿನಿಮಾದಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಮತ್ತು ನನ್ನ ಗೆಳೆಯರು, ಈ ಹಿಂದೆ ನಿಮ್ಗೆ ಆಗಲೇ ಹೇಳಿದೆ, ನಾನು MCOM ಮುಗಿಸ್ತಾ ಇದ್ದಂಗೆ ಒಂದು ಖಾಸಗಿ ಬ್ಯಾಂಕಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಆ ಬ್ಯಾಂಕಲ್ಲಿ ಕೆಲಸ ಕೊಟ್ಟಿದ್ದವರು ವಿಶ್ವನಾಥ್ ನಾಯಕ್ ಅಂತ. ಅವ್ರು ನನಗೆ ಅಲ್ಲಿಂದ ಪರಿಚಯ ಆದಂಥವ್ರು. ನಾನು ಸಿನಿಮಾದಲ್ಲಿ ಒಂದು ಚಿಕ್ಕ ಪಾತ್ರನೂ ಮಾಡಿಸಿದ್ದೆ ಮಂತ್ರಮಲ್ಲಿ. ನಮ್ಮ ರಿಲೇಷನ್ಶಿಪ್ ಹಾಗೇ ಇತ್ತು. ಅಂದರೆ ನಾನೊಂದು ಬ್ರದರ್ ಥರನೇ ಅವ್ರನ್ನ ಟ್ರೀಟ್ ಮಾಡ್ತಾ ಇದ್ದೆ. ಯಾಕಂದರೆ ನಾನೆಲ್ಲ ನೀವು ಹೇಳಿದ್ರಲ್ವ ಯಾರ್ಯಾರು ಒಳ್ಳೆ ಸ್ನೇಹಿತರು ಅಂತ, ಅದರಲ್ಲಿ ಇವರು ಒಂದು ಅಣ್ಣನ ಸ್ಥಾನ ಕೊಟ್ಟಿದ್ದೆ. ಯಾಕಂದರೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಮಗೆ ಹೇಳ್ಬೋದು. ಸೊ ಸುದ್ದಿವಾಣಿಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅವ್ರು ಹೇಳಿದ್ರು, ಇಲ್ಲ ನಾವು ಇನ್ನೊಂದು ಸಿನಿಮಾ ಮಾಡೋಣ, ನಾವೇ ನಿರ್ಮಾಣ ಅಥವಾ ನಿಂದೇ ನಿರ್ದೇಶನ ನಾವೇ ನಿರ್ಮಾಣ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಕತೆ ಇದೆ. ಇಲ್ಲ ನನ್ನ ಹತ್ರ ಒಂದು ಕತೆ ಇದೆ ಅಣ್ಣ ಕೇಳಿ, ಈ ಥರ ಹೀಗಿದೆ ಕತೆ ಅಂತ ನಾನು 4 ವಾಲ್ಸ್ ಕತೆನ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದೆ. ಅವ್ರು ತುಂಬಾ ಇಷ್ಟಪಟ್ಟರು ಕತೆನ. ಇಲ್ಲ ಈ ಕತೆ ತುಂಬ ಚೆನ್ನಾಗಿದೆ. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ, ಒಬ್ಬ ನಿರ್ದೇಶಕ ಒಂದೇ ಮನಸ್ಥಿತಿಯವರಾಗಿರ್ಬೇಕು. ಹೌದು, ಆಗ್ಲೇ ಸಿನಿಮಾ ಸಕ್ಸಸ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ನಾನು ಅವ್ರಿಗೆ ಕತೆ ಹೇಳಿದಾಗ ನಾನು ಹೇಳ್ತಾ ಪ್ರತಿ ಸೀನ್ ಎಕ್ಸ್ಪ್ಲೇನ್ ಮಾಡ್ತಾ ಇರಬೇಕಾದ್ರೆ ಅವ್ರಿಗೆ ಆ ಡೆಪ್ತ್ ಅವ್ರಿಗೆ ಅರ್ಥ ಆಗ್ತಾ ಇತ್ತು. ಓಕೆ, ಇದು ಜನಕ್ಕೆ ಅಂದ್ರೆ ಅವ್ರೊಬ್ರು ಕತೆ ಕೇಳ್ಬೇಕಾದ್ರೆ ಒಬ್ಬ ನಿರ್ಮಾಪಕರಾಗಿ ಕೇಳ್ತಾ ಇರಲಿಲ್ಲ, ಒಬ್ಬ ಪ್ರೇಕ್ಷಕ ಆಗಿ ಕೇಳ್ತಾ ಇದ್ರು. ಇದು ನನಗೆ ಟಚ್ ಆಯ್ತು, ಇದು ನನಗೆ ಇಡಿಸ್ತು, ಇದು ನನಗೆ ಇಡಿಸ್ಲಿಲ್ಲ. ಓಕೆ, ಇನ್ ಕೇಸ್ ಈ ಸೀನ್ ಹಿಂಗೆ ಬಂದ್ರೆ ಹಿಂಗೆ ಬರಬೇಕು ಅಂದ್ರೆ ಒಬ್ರು ಪ್ರೇಕ್ಷಕನ ಕಲ್ಪನೆಯಲ್ಲಿ ಹೇಗಿರುತ್ತೆ ಆ ಥರನೇ ಅವ್ರು ಯೋಚನೆ ಮಾಡ್ತಾ ಇದ್ರು. ಅದೇ ಥರನೇ ಈ ಥರದ್ದೊಂದು ಸಿನಿಮಾಗೆ ನನಗೆ ಸಪೋರ್ಟ್ ಮಾಡಿದ್ರು. ಸೊ ಇನ್ನು ಮೃತ್ಯುಂಜಯ ಬಗ್ಗೆ ಹೇಳಬೇಕಂದ್ರೆ, ಇದು ಆ್ಯಕ್ಚುಲಿ ನನಗೆ ಒಂದು ವಿಶೇಷವಾದ ಸಿನಿಮಾ ಮೃತ್ಯುಂಜಯ. 4 ವಾಲ್ಸ್ ಅನ್ನೋ ಒಂದು ಸಿನಿಮಾನ ನಾನು ಕಂಪ್ಲೀಟ್ ಮಾಡಿದ್ದೆ. ಕಂಪ್ಲೀಟ್ ಅಂದ್ರೆ ತುಂಬಾ ನಂದು ಸ್ವಲ್ಪ ಕೆಲಸ ತುಂಬಾ ಫಾಸ್ಟ್ ಮೇಡಮ್. ಅಂದ್ರೆ ನಾನು ಕೆಲಸ ಶುರು ಮಾಡೋದು ಮಾತ್ರ ಅಲ್ಲ, ಮಾತು ಕೂಡ. ಸೊ ಅದೇನಂದ್ರೆ ಸ್ವಲ್ಪ ಕೆಲಸ ಶುರು ಮಾಡೋದಷ್ಟೇ ಸ್ವಲ್ಪ ತಡ, ಶುರು ಆದ್ರೆ ಬೇಗ ಮುಗಿಸ್ಬಿಡ್ತೀನಿ. ಸೊ ಆ ಥರದ್ದೊಂದು ಕೆಲಸ ಅಂದ್ರೆ, ಯಾಕಂತಂದ್ರೆ ಈ ನನಗೆ ನಮ್ಮ ಹಿರಿಯ ನಟರು ದೊಡ್ಡಣ್ಣ ಅವರು ಒಂದು ಮಾತು, ನನ್ನ ಫಸ್ಟ್ ಸಿನಿಮಾಗೆ ಅವರು ಕ್ಲಾಪ್ ಮಾಡ್ಲಿಕ್ಕೆ ಬಂದಿದ್ರು. ಅವಾಗ ಅವರು ಒಂದು ಮಾತು ಹೇಳಿದ್ರು ಕೂರಿಸ್ಬಿಟ್ಟು, ನೋಡ್ ಸಜ್ಜ,
ನಮ್ಮ ಸಿನಿಮಾದಲ್ಲಿ ದುಡ್ಡು ಮತ್ತು ಸಮಯ ಇವೆರಡು ಬಹಳ ಮುಖ್ಯ. ಇವೆರಡನ್ನು ನೀನು ಕಳ್ಕೊಂಡ್ರೆ ಮತ್ತೆ ವಾಪಸ್ ಯಾವತ್ತೂ ಬರಲ್ಲ. ಸೊ ಪೋಲ್ ಮಾಡಬಾರ್ದು, ಸಮಯನೂ ಕಳಿಬಾರ್ದು, ದುಡ್ಡನ್ನು ಕಳಿಬಾರ್ದು. ನೀನು ಸಮಯ ಕಳೆದಷ್ಟು ದುಡ್ಡು ಹಾಳಾಗುತ್ತೆ, ದುಡ್ಡು ಕಳೆದಷ್ಟು ಸಮಯ ಹಾಳಾಗುತ್ತೆ. ಇದನ್ನ ನೀನು ಮೈಂಡಲ್ಲಿ ಇಟ್ಕೊಂಡು ಕೆಲಸ ಮಾಡು ಅಂತ ನನಗೆ ಅವರು ಅವತ್ತು ಹೇಳಿದ್ರು. ಯಾಕೆಂತಂದ್ರೆ ನನಗೆ ತುಂಬಾ, ಯಾಕಂದ್ರೆ ಎಷ್ಟೋ ದಿನ ವರ್ಷಗಟ್ಟಲೆ 2 ವರ್ಷಗಟ್ಟಲೆ 3 ವರ್ಷಗಟ್ಟಲೆ ಸಿನಿಮಾಗಳನ್ನ ಮಾಡ್ತಾ ಹೋದಾಗ ಅದಕ್ಕೆ ಹಾಕಿರೋಂಥ ನಿರ್ಮಾಪಕರ ಬಂಡವಾಳ ಅಲ್ಲೇ ಸ್ಟ್ರಕ್ ಆಗ್ಬಿಡುತ್ತೆ, ಅವ್ರು ಸಾಲಗಾರರಾಗ್ತಾರೆ, ಅಂದ್ರೆ ಸುಮಾರು ಇಲ್ಲದೇ ಇರೋಂಥ ವಿಚಾರಗಳೆಲ್ಲ ಬರುತ್ತೆ. ಸೊ ನಾನು ಮೈಂಡಲ್ಲಿ ಇಟ್ಕೊಂಡಿರೋದ್ರಿಂದ ನಾನು ಆದಷ್ಟು ಬೇಗ ಒಂದು ಸಿನಿಮಾ ಶುರು ಮಾಡೋದೇ ಸ್ವಲ್ಪ ಅಂದ್ರೆ ಪಕ್ಕಾ ಪ್ರಿಪ್ರೇಷನ್ ಮಾಡ್ಕೊಂಡು ಸಿನಿಮಾ ಶುರು ಮಾಡ್ತೀನಿ. ಹಾಗಾಗಿ ನಾನು ಅನ್ಕೊಂಡ್ರೆ ತಡ ಆದ್ರೂ ಮುಗಿಸೋದು ತಡ ಆಗಲ್ಲ. ಸೊ ಅದ್ರ ಪರ್ಫೆಕ್ಟ್ ಆಗಿ ನಾನು ಸಿನಿಮಾನ ಮುಗಿಸ್ತೀನಿ. ಸೊ ಹಾಗಾಗಿ ಆ ಥರನೇ ಸಿನಿಮಾ ಮುಗಿಸಿದ್ದೆ 4 Walls. ಮುಗಿಸಿದಾಗ ಸಡನ್ ಆಗಿ ಕೊರೋನಾ ಬಂದ್ಬಿಡ್ತು. ಕೊರೋನಾ ಬಂದು ಲಾಕ್ಡೌನ್ ಆಗೋಯ್ತು. ಲಾಕ್ಡೌನ್ ಆಗಿ ರಿಲೀಸ್ ಕಷ್ಟ ಆಯ್ತು. ಆಮೇಲೆ ಟೆಕ್ನಿಷಿಯನ್ಸ್ಗಳೆಲ್ಲ ತುಂಬಾ ಅಂದ್ರೆ ನಿಮ್ಗೆ ಲಾಂಗ್ ಲಾಕ್ಡೌನ್, ಅದು ಹತ್ರ 6 months ಲಾಕ್ಡೌನ್. ಅವಾಗ ತಾನೇ ರೀಓಪನ್ ಮಾಡಿದ್ರು ಚಿಕ್ಕದಾಗಿ. ಅಂದ್ರೆ ಒಂದು ಬೆಳಿಗ್ಗೆ ಸಂಜೆ ತಿಂಡಿ ಅಂದ್ರೆ ಹಾಲು ಈ ಥರದ್ದೆಲ್ಲ ಮಾಡಿದ್ರು. ಈ ಟೈಮಲ್ಲಿ ನನಗೆ ಟೆಕ್ನಿಷಿಯನ್ಸ್ಗಳು ಕಾಲ್ ಮಾಡೋರು. ನನ್ನ 4 Walls ಸಿನಿಮಾಗೆ ಕೆಲಸ ಮಾಡಿರೋಂಥ ಟೆಕ್ನಿಷಿಯನ್ಸ್ಗಳೆಲ್ಲ ನನಗೆ ಕಾಲ್ ಮಾಡೋರು, ಸರ್ ಏನಾದರೂ ಇದ್ರೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿ, ಒಂಚೂರು ಹೆಲ್ಪ್ ಮಾಡಿ. ನೋಡಿ ನಾನೇ ಬಡವ, ನಾನು ಬಡೋದು, ನನ್ನಲ್ಲಿ ನಾನು ಎಷ್ಟು ಕೊಡೋಕ್ಕಾಗುತ್ತೆ ಅಷ್ಟು ಕೊಡೋಕ್ಕಾಗುತ್ತೆ. ಒಬ್ಬರು ಹೊಟ್ಟೆ ತುಂಬಿಸ್ಬೋದು. ಒಂದು ನಮ್ಮಲ್ಲಿ ಸಿನಿಮಾ ರಂಗದಲ್ಲಿ ಹೆಂಗಿದೆ ಅಂದರೆ ಎಲ್ಲರೂ ದಿನಗೂಲಿ ನೌಕರರು. ಹೌದು, ಬೆಳಿಗ್ಗೆಯಿಂದ ಸಂಜೆವರೆಗೆ ಕೆಲಸ ಮಾಡಿ ಸಂಜೆ ಕೂಲಿ ತೊಗೊಂಡು ಹೊಟ್ಟೋಗಂತವ್ರು. ಸೊ ಒಬ್ಬನ ಹೊಟ್ಟೆ ತುಂಬಿಸ್ಬೋದು, ಕುಟುಂಬದ ಹೊಟ್ಟೆ ತುಂಬಿಸೋದು ಅವತ್ತಿನ ದಿನದಲ್ಲಿ ಹೆಂಗಿತ್ತು ಅಂದರೆ ಕೊರೋನಾ ಲಾಕ್ಡೌನ್ ಪೀರಿಯಡಲ್ಲಿ ಕುಟುಂಬದ ಹೊಟ್ಟೆ ತುಂಬಿಸ್ಬೇಕಾಗಿತ್ತು, ಒಬ್ಬನ ಹೊಟ್ಟೆ ತುಂಬಿದ್ರೆ ಸಾಲ್ತಾ ಇರಲಿಲ್ಲ. ಸೊ ಅವಾಗ ನಾನು ಯೋಚನೆ ಮಾಡಿದಾಗ ನಮಗೆ ಇನ್ನೊಬ್ರು ನಿರ್ಮಾಪಕರು ಪ್ರಕಾಶ್ ಸರ್ ಅಂತ, ಅವ್ರು ನನಗೆ ಒಂಥರ ದೇವ್ರ ಥರ ಆಗಿ ಬಂದರು ಅವರು ಆ ಟೈಮಲ್ಲಿ. ಏನಂದರೆ ಸಜ್ಜೆ ನಾನು ಒಂದು ಸಿನಿಮಾ ಮಾಡಿದ್ದೆ, ನನಗೆ ಒಂದು ಬಂಡವಾಳ ಅಂದರೆ ಆದರೆ ನಾನು ಹಾಕಿರೋ ಬಂಡವಾಳ ನನಗೆ ಬರಲಿಲ್ಲ, ಮಿಕ್ಕಿರೋದಿಷ್ಟೇ ಅಂದರೆ 10 ರೂಪಾಯಿ ನಾನು ತಂದಿದ್ದೀನಿ, ನಾನು ಒಂದು 2 ರೂಪಾಯಿ ಮಿಕ್ಕಿದೆ. ಈ 2 ರೂಪಾಯಿದಲ್ಲಿ ನಾನು ಮತ್ತೆ ಅದನ್ನ ಮನೆಗೆ ತಗೊಂಡೋಗಕ್ಕೆ ನನಗೆ ಇಷ್ಟ ಇಲ್ಲ, ಕಳೆದ್ರೆ ಇಲ್ಲೇ ಕಳೆದ್ಬಿಡೋಣ, ಗಳಿಸಿದ್ರೆ ಇಲ್ಲೇ ಡಬಲ್ ಆಗಿ ಏನಾದರೂ ಗಳಿಸೋಣ, ಈ 2 ರೂಪಾಯಿನ ಏನು ಮಾಡೋಕ್ಕೆ ಸಾಧ್ಯ ಅಂತಂದ್ರು. ಅಣ್ಣ ಒಂದು ಕೆಲಸ ಮಾಡೋಣ, 2 ರೂಪಾಯಿಲೆ ಸಿನಿಮಾ ಮಾಡೋಕೆ ಏನಾದರೂ ಆಗುತ್ತಾ, ನಾನು ಪ್ರಯತ್ನ ಪಡ್ತೀನಿ, ನೋಡೋಣ ಒಂದು ಟ್ರೈ ಮಾಡೋಣ, ಒಂದು ಪ್ರಯತ್ನ ಪಡ್ತೀನಿ. ಇದು ಕೋವಿಡ್ ಟೈಮಲ್ಲಿ, ಸೊ ಒಂದಿಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಅಣ್ಣ ಅಂತೇಳಿ. ಸರಿ ಆಯಿತು ನೀನು ಮಾಡು ಅಂತ ಅವ್ರ ಪಾಪ ನನಗೆ ಸಪೋರ್ಟ್ ಮಾಡಿದ್ರು. ಆ ಟೈಮಲ್ಲಿ ಪ್ಲ್ಯಾನ್ ಮಾಡಿ ಟೆಕ್ನಿಷಿಯನ್ಸ್ಗಳನ್ನೆಲ್ಲ ಒಂದೇ ಕಡೆ ಸೇರಿಸಿ, ಅವಾಗೆಲ್ಲ ಒಂದು ಕಡೆ ಹೋದರೆ ಮಿನಿಮಮ್ ಇಷ್ಟು ದಿನ ಇರಬೇಕು ಅನ್ನೋದೆಲ್ಲ ಇತ್ತು ರೂಲ್ಸು. ಸೊ ಆ ಥರ ಎಲ್ಲೋ ಒಂದು ಕಡೆ ಎಲ್ಲ ಟೆಕ್ನಿಷಿಯನ್ಸ್ಗಳನ್ನ ಸೇರಿಸಿ ಅವ್ರಿಗೆ, ನನ್ನ ಉದ್ದೇಶ ಏನಂದರೆ ಅವ್ರಿಗೆ ಪೇಮೆಂಟ್ ಆಗಬೇಕು, ನನ್ನ ಸ್ವಾರ್ಥ, ಅವ್ರಿಗೆಲ್ಲ ಪೇಮೆಂಟ್ ಆಗಬೇಕು, ಒಂದು ಸ್ವಲ್ಪ ಅವರೆಲ್ಲ ಚೆನ್ನಾಗಿರ್ಬೇಕು ಅನ್ನೋದು. ಅದ್ರ ಜೊತೆಗೆ ಇವ್ರು ಸಿನಿಮಾ ಕೂಡ ಆಗುತ್ತೆ, ಯಾಕಂದ್ರೆ ಇವ್ರಿಗೊಂದು ಸಿನಿಮಾ ಕನಸಿದೆ. ಸೊ ಆ ಸಿನಿಮಾ ಕೂಡ ಕಂಪ್ಲೀಟ್ ಆಗಬೇಕು. ಸೊ ಮತ್ತೆ ಒಂದು ಹೊಸ ತಂಡನ ಕಟ್ಕೊಂಡು ಟೆಕ್ನಿಷಿಯನ್ಸ್ ಅಂದರೆ 4 Walls ಟೆಕ್ನಿಷಿಯನ್ಸ್ಗಳು, ಒಂದಿಷ್ಟು ಜನ ಅಲ್ಲಿರೋಂಥ ಆರ್ಟಿಸ್ಟ್ಗಳು ಎಲ್ಲರನ್ನೂ ಸೇರಿ ನಾವು ಮೃತ್ಯುಂಜಯ ಅನ್ನೋ ಒಂದು ಸಿನಿಮಾನ 198 hours ವಿತೌಟ್ ಬ್ರೇಕಲ್ಲಿ ಮಾಡಿದ್ವಿ. ಅಂದರೆ ಊಟ ತಿಂಡಿ ನಮ್ಮ ಇದು ಬಿಟ್ಟರೆ ವಿತೌಟ್ ಬ್ರೇಕ್ 198 hours ಅಲ್ಲಿ ಸಿನಿಮಾನ ಕಂಪ್ಲೀಟ್ ಮಾಡಿದ್ವಿ. ಕ್ಲೈಮ್ಯಾಕ್ಸಲ್ಲಿ ಹತ್ರ 2,000 ಜನನ ನಾವು ಒಂದೇ ಫ್ರೇಮಲ್ಲಿ ತರುವಂಥ ಒಂದು ಪ್ರಯತ್ನ ಪಟ್ಟಿದ್ದೀವಿ ಆ ಕೋವಿಡ್ ಟೈಮಲ್ಲಿ. ಅಂದರೆ ಆ ರೂಲ್ಸ್ಗಳನ್ನೇ ನಾವು ಬಳಸ್ಕೊಂಡು ನಾವು ಆ ಪ್ರಯತ್ನ ಪಟ್ಟಿದ್ದೀವಿ. ಸೊ ಹಾಗಾಗಿ ಆ ಸಿನಿಮಾ ಯಾವತ್ತೂ ನನಗೆ ಒಂಥರ ವಿಶೇಷವಾದಂಥ ಸ್ಪೆಷಲ್ ಸಿನಿಮಾ. ಏನಂತಂದರೆ ಸಿನಿಮಾ ಹಿಟ್ಟು, ನಾನು ಹೇಳೋದು ಒಂದೇ ಮೇಡಮ್, ಏನಂತಂದರೆ ಸಿನಿಮಾ ಅನ್ನೋದು ಜೀವಂತವಾಗಿರಬೇಕು. ಇವತ್ತು ನಾವು ಈಗ ನೋಡಿ ನಮ್ಮ ಅಣ್ಣವ್ರ ಸಿನಿಮಾಗಳಾಗಿರ್ಬೋದು, ವಿಷ್ಣು ಸರ್ ಸಿನಿಮಾಗಳಾಗಿರ್ಬೋದು, ಅಂಬರೀಷ್ ಸರ್ ಸಿನಿಮಾಗಳಾಗಿರ್ಬೋದು, ಇವೆಲ್ಲ ಇವತ್ತಿಗೂ ಜೀವಂತವಾಗಿದ್ದಾವೆ ಅಂತಂದರೆ ಒಂದು ಸಾಮಾಜಿಕ ಸಂದೇಶ ಇಟ್ಕೊಂಡು ಆ ಸಿನಿಮಾಗಳನ್ನ ನೋಡಿ ಇನ್ಸ್ಪೈರ್ ಆದರೆ ಜಾಸ್ತಿ. ಹೌದು, ಇವತ್ತು ನಾವು ನಮ್ಮ ತಂದೆಯವರು ನೋಡಿದ್ದಾರೆ, ಇವತ್ತು ನಮ್ಮ ತಂದೆಯವ್ರ ಜೊತೆ ನಾವು ನೋಡ್ತಾ ಇದ್ದೀವಿ, ನಾಳೆ ನಮ್ಮ ಮಕ್ಕಳು ನೋಡ್ತಾರೆ, ನಮ್ಮ ಮೊಮ್ಮಕ್ಕಳು ನೋಡ್ತಾರೆ. ಯಾಕಂದರೆ ಸಿನಿಮಾ ಜೀವಂತವಾಗಿದೆ, ಸಿನಿಮಾದಲ್ಲಿ ವಿಷಯ ಇದೆ. ಸೊ ನನ್ನ ಉದ್ದೇಶನೂ ಅಷ್ಟೇ, ನಮ್ಮ ಸಿನಿಮಾಗಳು ಜೀವಂತವಾಗಿರಬೇಕು. ಇವತ್ತು ಸಿನಿಮಾ ಶುರುವಾದಾಗ ಕ್ಲೈಮ್ಯಾಕ್ಸ್ ನೋಡಿದ ತಕ್ಷಣ ಇಷ್ಟೇನ ಕತೆ ಅಂತ ಮರ್ತೋಗ್ಬಿಡ್ಬಾರ್ದು ಸಿನಿಮಾನ, ಅದು ಮತ್ತೆ ನೋಡೋ ಥರದ್ದಾಗಿರ್ಬೇಕು ಸಿನಿಮಾ. ಹಾಗಾಗಿ ನಾನು ಆ ಥರದ ಸಿನಿಮಾಗಳು ಮಾಡೋಕ್ಕೆ ಇಷ್ಟಪಡ್ತೀನಿ. ಅಂಥದ್ದೇ 3 ಮುತ್ತುಗಳನ್ನ ಕನ್ನಡಕ್ಕೆ ಕೊಟ್ಟಿದ್ದೀರಿ. ಹೌದು. ಸೊ ಈಗ ಸದ್ಯಕ್ಕೆ 4 Walls ಬಗ್ಗೆ ಮಾತಾಡೋದು ಇನ್ನೂ ಸಾಕಷ್ಟಿದೆ, ಯಾಕಂದ್ರೆ ಈ ಬಾರಿ ರಾಜ್ಯ ಪ್ರಶಸ್ತಿ ಅದಕ್ಕೆ ಅನೌನ್ಸ್ ಆಗಿದೆ ಕೂಡ. ಸೊ ಆ ಬಗ್ಗೆ ಮಾತಾಡೋಣ, ಅದ್ರ ಕತೆ ಬಗ್ಗೆ ಮಾತಾಡೋಣ. ಸದ್ಯಕ್ಕೆ ಇನ್ನೊಂದು ಹಾಡು, ನಿಮ್ಮ ಮಂತ್ರಂ ಚಿತ್ರದ ಹಾಡು ನಮಗಾಗಿ ಕಾಯ್ತಾ ಇದೆ. ಸೊ ಹಾಡಿನ ನಂತರ ಮತ್ತಷ್ಟು ಮಾತುಕತೆ ಮುಂದುವರಿಯುತ್ತೆ. ಬಹಳಷ್ಟು ಜನ ಸಂದೇಶ ಕೂಡ ಕಳಿಸ್ಕೊಟ್ಟಿದ್ದಾರೆ, ಎಲ್ಲರ ಸಂದೇಶದ ಕಡೆ ನಮ್ಮ ಗಮನ ಬರುತ್ತೆ. ಸೊ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ ಆಕಾಶವಾಣಿ ಬೆಂಗಳೂರು. ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ಬೆಂಗಳೂರು 101.3 ಸಿನಿದನಿ ಕಾರ್ಯಕ್ರಮ. ನಮ್ಮ ಜೊತೆ ಆಗಿದ್ದಾರೆ ನಟ, ನಿರ್ದೇಶಕ, ನಿರ್ಮಾಪಕ, ಬರಹಗಾರ SS ಸಜ್ಜನ್ ಅವರು. ಅವರೊಟ್ಟಿಗಿನ ಮಾತುಕತೆ ಮುಂದುವರಿಸೋಣ. 4 Wallsಗೆ ರಾಜ್ಯ ಪ್ರಶಸ್ತಿ ಈಗ ಅನೌನ್ಸ್ ಆಗಿದೆ, ನಿಮಗೆ ಕಳೆದ ತಿಂಗಳು ಎಲ್ಲ ಅನೌನ್ಸ್ ಆಯಿತು. ಇಡೀ ಸಿನಿಮಾನ ಪ್ರಶಸ್ತಿಗೆ ಆಯ್ಕೆ ಮಾಡೋದು ಅಂತ ಹೇಳಿದ್ರೆ ಅದೊಂದು ಸಿಂಪಲ್ ಪ್ರಾಸೆಸ್ ಅಲ್ಲ. ಸೊ ಒಂದು ಕಮಿಟಿ ಅಂತ ಇರುತ್ತೆ, ಒಂದು ಪ್ರಶಸ್ತಿನ ಈ ಸಿನಿಮಾ ಕೊಡಬೇಕು, ಒಂದಷ್ಟು ಸಿನಿಮಾಗಳ ಲಿಸ್ಟ್ನಲ್ಲಿ ಇರುತ್ತೆ. ಸೊ ಯಾವೆಲ್ಲ ಬೇಸಲ್ಲಿ ಈ 4 Walls ತುಂಬ ಡಿಫ್ರೆಂಟ್ ಆಗಿತ್ತು ಅಂತ ನಿಮ್ಗೆ ಅನ್ನಿಸ್ತು? ಮೊದಲನೇದಾಗಿ ಈ ಪ್ರಶಸ್ತಿನ ನಮ್ಮ ಸಿನಿಮಾ ಕೊಟ್ಟಿರೋದಕ್ಕೆ ಸರ್ಕಾರಕ್ಕೂ ಮತ್ತು ಆ ಸಮಿತಿಗೂ
ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಿಜವಾಗ್ಲೂ ನಾನು ಆಗಲೇ ಹೇಳಿದಾಗೆ ಮೇಡಮ್, ಸಿನಿಮಾನ ಜೀವಂತವಾಗಿರಿಸಬೇಕು ಅಂತ ನಾವು ಸಿನಿಮಾ ಮಾಡಿದ್ವಿ ಹೊರತು ಯಾವುದೇ ಪ್ರಶಸ್ತಿಗೋಸ್ಕರ ನಾವು ಸಿನಿಮಾನ ಮಾಡಲಿಲ್ಲ. ಬಟ್ ಸಿನಿಮಾಗೆ ಪ್ರಶಸ್ತಿ ಬಂದಿರೋದು ಒಂದು ಖುಷಿ ವಿಚಾರ, ನಮ್ಮ ಜವಾಬ್ದಾರಿಗಳನ್ನು ಜಾಸ್ತಿ ಮಾಡಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಈ ಸಿನಿಮಾನ ನೋಡಿದಂಥವ್ರು ಅಂದರೆ ಎಷ್ಟು ಜನ, ಇದು ನೀವು ಸಿನಿಮಾಗೆ ನಮಗೆ ಕೊಟ್ಟಿರೋ ಪ್ರಶಸ್ತಿ ಕೂಡ ಅತ್ಯುತ್ತಮ ಜನಪ್ರಿಯ ಮನರಂಜನಾ ಚಿತ್ರ ಅಂತ. ಸೊ ಜನರು ಅಂದರೆ ಯಾರ್ಯಾರು ಸಿನಿಮಾ ಜನ ನೋಡಿದ್ರು ಎಲ್ಲರಿಗೂ ಹೃದಯ ಮುಟ್ಟಿತ್ತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದರೆ ಅಷ್ಟು ಸಿನಿಮಾದಲ್ಲಿ, ಪ್ರತಿ ಸಿನಿಮಾದಲ್ಲೂ ಕತೆ, ನಿಜವಾಗ್ಲೂ ಕತೆ ಇದ್ದೇ, ಒಂದು ಕತೆ ಇಲ್ಲದೆ ಯಾವ ಸಿನಿಮಾಗಳು ಆಗೋದೇ ಇಲ್ಲ. ಸೊ ಒಂದು ಕತೆ ಇದ್ದೇ ಇರುತ್ತೆ. ಬಟ್ ಇದು ಹೆಂಗಿತ್ತಂದರೆ, ಈ ಒಂದು 4 Walls ಅಂದರೆ ಆ್ಯಕ್ಚುಲಿ ನಾವು ಫುಲ್ ನೇಮ್ ಬಂದು 4 Walls ಆ್ಯಂಡ್ 2 Nighties ಅಂತ. ಕೇಳ್ತಾ ಇದ್ದಂಗೆ ಏನಪ್ಪ ಇದು ಈ ಥರ ಇದೆ ಟೈಟಲ್ ಅಂತ ಭಾಳಷ್ಟು ಜನ ಅನ್ಕೊಂಡಿದ್ದು ಇದೆ. ಒಂದಿಷ್ಟು ಜನ ಈ ಟೈಟಲ್ ನೋಡ್ಬಿಟ್ಟು ಅಯ್ಯೋ ಯಾವ ಥರ ಸಿನಿಮಾನೋ ಏನೋ ಒಳಗಡೆ ಹೋಗೋದೇ ಬೇಡ ಅಂತ ಹೋಗದೇ ಇದ್ದಿದ್ದು ಇದೆ. ಬಟ್ ಏನಪ್ಪ ಅಂದರೆ ನಾವು ಆ ಕಥೆನ ಕಟ್ಟೋ, ಈಗ ನಮ್ಮ ಇವರು ದ ರಾ ಬೇಂದ್ರೆ ಸರ್ ಅವರು ಬರ್ತಾರೆ, ನಾನು ನೀನು ಆನು ತಾನು ಅಂತ, ಹೇಗೆ ನಾಲ್ಕು ತಂತಿ ಹೇಗೆ, ಈ 4 ಗೋಡೆಗಳು ಕೂಡ ಹಾಗೇನೆ. ಏನಂದರೆ ನಗು, ಅಳು, ಹುಟ್ಟು, ಸಾವು, ಈ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ನಾವು 4 ಗೋಡೆಗಳನ್ನು ಮಾಡಿದ್ದು. ಅಂದರೆ ಈ 4 ಗೋಡೆಗಳ ಮಧ್ಯೆನೇ ನಮ್ಮ ಜೀವನ ಕಳೆದೋಗ್ಬಿಡ್ತೀವಿ. ಅದು ನಮ್ಗೆ ಗೊತ್ತಾಗಲ್ಲ ಅಷ್ಟೇ. ಅಂತಂದರೆ ನಾವು, ಯಾಕಂದರೆ ಈಗ ಅದನ್ನು ನಾವು ತುಂಬ ಡೀಪಾಗಿ ಯೋಚನೆ ಮಾಡಿದಾಗ ಹೌದಲ್ವಾ, ನಿಜ ಅಲ್ವಾ ಅಂತ ಅನಿಸುತ್ತೆ. ಸೊ ಆ ಥರದ ಒಂದು ಪಾತ್ರಗಳನ್ನು ಇಟ್ಕೊಂಡು ನಾನು ಕತೆ ಮಾಡಿಕೊಂಡೆ. ಈ ಥರದ ಪಾತ್ರಗಳು ಅಂದರೆ ನನ್ನ ಪಾತ್ರಗಳನ್ನು ಬರಿತಾ ಇರಬೇಕಾದ್ರೇ ನನಗೆ ಅನಿಸೋದು, ಈ ಪಾತ್ರ ಮಾಡಬೇಕು ಅಂತಂದರೆ ಅದಕ್ಕೆ ನ್ಯಾಯ ಒದಗಿಸ್ಬೇಕು. ಸುಮ್ಮನೆ ಪಾತ್ರ ಮಾಡಿಬಿಟ್ರೆ ಸಾಲದು. ಆ ಥರದ ಪಾತ್ರಧಾರಿಗಳು ಯಾರು ಅದನ್ನೆಲ್ಲ ನಾನು ಲಿಸ್ಟ್ ಮಾಡಿಕೊಂಡೆ. ನನ್ನ ಬಹುತೇಕ ಈ ಸಿನಿಮಾದಲ್ಲಿ ಎಲ್ಲರೂ ಕೂಡ ರಂಗಭೂಮಿಯಿಂದ ಬಂದಿರೋಂಥ ಕಲಾವಿದರುಗಳು. ನಮ್ಮ ಈ ಸಿನಿಮಾ ಮುಖಾಂತರ ನಾವು ಅಚ್ಚುತಣ್ಣ ಅವ್ರನ್ನ ಪ್ರಥಮ ಬಾರಿಗೆ ನಾಯಕ ನಟರನ್ನಾಗಿ ಕೂಡ ಮಾಡಿದ್ವಿ. ಅಂದರೆ ಅವರಿಗೆ ಅಂತ ಸ್ಪೆಷಲ್, ಅಂದರೆ ಅವರು ಸುಮಾರು ಸಿನಿಮಾಗಳನ್ನು ಮಾಡಿದ್ದಾರೆ, ಬಟ್ ನಾವು ವಿಶೇಷವಾಗಿ ನಾಯಕ ನಟರು ಅಂತ ತೋರಿಸಿದ್ವಿ. ಅವರಿಗೆ ಅಂತ ಡ್ಯುಯೆಟ್ ಸಾಂಗ್ ಇಟ್ಟು ಈ ಥರ ಎಲ್ಲ ಒಂದು ಸಿನಿಮಾ ಮಾಡ್ಬಿಟ್ಟು ಒಂದು ಕಮರ್ಷಿಯಲ್ ಇರೋ ಥರ ನಾವು ಅವ್ರನ್ನ ಪ್ರೆಸೆಂಟ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ನಾವು ಅಂದ್ಕೊಂಡಾಗ ಪಾತ್ರ ಬರೆದಾಗ ಅಚ್ಚುತಣ್ಣ ಅವರು ಇದಕ್ಕೆ ತುಂಬ ಸೂಕ್ತರಾಗ್ತಾರೆ ಅಂತ ಹೇಳ್ಬೋದು. ಅಚ್ಚುತಣ್ಣ ಅವರಾಗಿರ್ಬೋದು, ದತ್ತಣ್ಣ ಅವರಾಗಿರ್ಬೋದು, ಸುಜಯ್ ಶಾಸ್ತ್ರಿ ಅವರಾಗಿರ್ಬೋದು, ಆಮೇಲೆ ಶಂಕರ್ ಮೂರ್ತಿ ಅಂತ, ಕಿರಿಕ್ಪಾಟಿ ಶಂಕರ್ ಮೂರ್ತಿ ಅಂತ ಅವರಾಗಿರ್ಬೋದು, ಆಮೇಲೆ NSD ಇಂದ ಪವಿತ್ರ ಅನ್ನೋರು, ಅವರು ಹೀರೋಯಿನ್ ಆಗಿ ಅಂದರೆ ಅಚ್ಚುತಣ್ಣನ ಪೇರಾಗಿ ಅವರು ಕೆಲಸ ಮಾಡಿದ್ರು. ಅವರು ರಂಗಭೂಮಿಯವರು, ಆಮೇಲೆ ರಂಗಭೂಮಿ ವಿದ್ಯಾರ್ಥಿಗಳಿಗೆ ಟೀಚ್ ಮಾಡೋಂಥವ್ರು. ಆಮೇಲೆ ಮತ್ತು ಅದೇ ಥರ ಜಾನ್ವಿ ರಾಯಲ ಅಂತ, ಶ್ರೇಯಾ ಅಂತ, ಅಂದರೆ ಎಲ್ಲ ರಂಗಭೂಮಿ ಕಲಾವಿದರುಗಳನ್ನು, ಭಾಸ್ಕರ್ ನಿನಾಸಂ ಅಂತ, ಇವರು ಅಂದರೆ ಈ ಥರದ ರಂಗಭೂಮಿ ಕಲಾವಿದರುಗಳನ್ನೇ ನಾವು ಪಿಕ್ ಮಾಡ್ಕೊಂಬಂದ್ವಿ. ಯಾಕೆ ಅಂದರೆ ನನಗೇನಂದ್ರೆ ಆ ಪಾತ್ರಕ್ಕೆ ನ್ಯಾಯ ಒದಗಿಸ್ಬೇಕಾಗಿತ್ತು. ಹಂಗಂತ ಬೇರೆಯವ್ರು ಒದಗಿಸಲ್ಲ ಅಂತ ಅಲ್ಲ. ಸೊ ಇಲ್ಲಿ ನಿಮಗೆ ನಿರ್ದೇಶಕರಿಗೆ ಶ್ರಮ ಸ್ವಲ್ಪ ಕಡಿಮೆ ಆಗುತ್ತೆ, ಯಾಕಂದ್ರೆ ಅಲ್ಲಿ ಅವರು ಕಲಿತು ಬಂದಿರ್ತಾರೆ. ಸೊ ಅದ್ರದ್ದು ಗೊತ್ತಿರುತ್ತೆ, ಖಂಡಿತವಾಗಿ ಸಮಯ ಮತ್ತೆ ಹಣ ಜೊತೆಗೆ ಆ ಒಂದು ಪಾತ್ರ ಕೊಡಬೇಕಾಗಿದ್ದ ನ್ಯಾಯ ಎಲ್ಲದ್ರ ಬೆಲೆ ಗೊತ್ತಿರುತ್ತೆ. 100%. ಯಾಕಂದ್ರೆ ನಾನು ಆ ಪಾತ್ರಗಳನ್ನು ಆಯ್ಕೆ ಮಾಡಿದಾಗ ನನಗೆ ಅಗೇನ್ ನನ್ನ ಅದೃಷ್ಟ ವರ್ಕ್ ಆಯ್ತು ಅನ್ಸುತ್ತೆ. ಯಾಕಂದ್ರೆ ನಾನು ಆಯ್ಕೆ ಮಾಡಿರೋ ಎಲ್ಲರೂ ಅದ್ಭುತವಾಗಿ ಆಕ್ಟ್ ಮಾಡಿದ್ರು. ಯಾಕಂದ್ರೆ ಥಿಯೇಟ್ರಿಂದ ಜನ ಆಚೆ ಬರ್ತಾ ಕಣ್ಣೀರು ಹಾಕೊಂಡ್ ಬರ್ತಾ ಇದ್ರು. ಯಾವಾಗಲೂ ಒಂದು ಸಿನಿಮಾ ಅಂತಂದ್ರೆ ನಾವು ಯಾವಾಗಲೂ ಮನೋರಂಜನೆ ಅನ್ನೋದೇ, ಜನರಿಗೆ ಥಿಯೇಟ್ರ್ ಒಳಗಡೆ ಹೋದಾಗ ಖುಷಿ ಬೇಕು ಜನಕ್ಕೆ, ಹತ್ಕೊಂಬರೋದೆಲ್ಲ ಅಲ್ಲ. ಅಂದರೆ ಹತ್ಕೊಂಬಂದ್ಬಿಟ್ಟು ಏನು ಸ್ಯಾಡ್ ಆಗಿ ಬರೋದಲ್ಲ. ಬಟ್ ಇಲ್ಲಿ ನಮ್ಮ ಸಿನಿಮಾದಿಂದ ಆಚೆ ಬರ್ತಾ ಇರಬೇಕಾದ್ರೆ ದುಃಖ, ಅದು ಸ್ಯಾಡ್ ಆಗಿ ಬಂದಿರೋಂಥ ದುಃಖ ಅಲ್ಲ, ಅವರು ಆನಂದ ಬಸ್ವ ಅವ್ರು ಪರಿವರ್ತನೆ ಮಾಡ್ಕೊಂಡಿರೋದು, ಅವ್ರ ತಪ್ಪುಗಳನ್ನು ಅವ್ರಿಗೆ ನೆನಪಾಗಿರೋದು. ಇಲ್ಲ, ಇದು ಕರೆಕ್ಟ್. ಅಂದರೆ ಯಾವಾಗಲೂ ಸಿನಿಮಾ ಅನ್ನೋದು ಒಂದು ಸಂದೇಶಾತ್ಮಕ. ಸಿನಿಮಾ ಎಷ್ಟೇ ಎಂಟರ್ಟೈನ್ಮೆಂಟ್ ಇದ್ರೂ ಕೂಡ ಜೊತೆಗೆ ಅದ್ರ ಜೊತೆಗೆ ಒಂದು ಏನೋ ಒಂದು ಸಂದೇಶ ಇದ್ದೇ ಇರುತ್ತೆ. ಸೊ ಜನ ಅವರು ತಮ್ಮ ಲೈಫ್ ಜೊತೆಗೆ ಲೈಫ್ ಜರ್ನಿನ ಮ್ಯಾಚ್ ಮಾಡಿಕೊಂಡು ಸರ್ ಇದು ತುಂಬ ಖುಷಿಯಾಗಿದೆ ಅಂತ ಹೇಳಿದಾಗ ಪ್ರತಿಯೊಂದು ನಾನು ನೇರವಾಗಿ ಹೇಳ್ತೀನಿ, ಸತ್ಯನೇ ಹೇಳ್ತೀನಿ. ನಮ್ಮ ಸಿನಿಮಾ ಥಿಯೇಟ್ರ್ ಅಂದರೆ ಲಾಕ್ಡೌನ್ ಓಪನ್ ಆಗ್ತಿದ್ದಂಗೆ ರಿಲೀಸ್ ಮಾಡಿದ್ವಿ ನಾವು. ನಮಗೆ ನಾವು ಅಂದ್ಕೊಂಡಿರೋ ಥರ ಥಿಯೇಟ್ರದ್ದು ರೀಚ್ ಆಗಲಿಲ್ಲ, ಇದೇ ಸತ್ಯ. ಬಟ್ ಅದಾದ ನಂತರ ಸಿನಿಮಾ ಸ್ಯಾಟಲೈಟ್ ಮುಖಾಂತರ ಅಂದರೆ ಒಂದು ಖಾಸಗಿ ವಾಹಿನಿ ಮುಖಾಂತರ ಮನೆ ಮನೆ ತಲುಪ್ತು, OTT ಮುಖಾಂತರ ಮನೆ ಮನೆ ತಲುಪ್ತು. ಅದಾದ ನಂತರ ಬೇರೆ ಭಾಷೆಗಳಿಗೆ ಸಿನಿಮಾ ಡಬ್ ಆಯಿತು. ತಮಿಳು, ಮರಾಠಿ, ಮಲಯಾಳಂ, ತೆಲುಗು ಭಾಷೆಗಳಿಗೆ ಡಬ್ಬಾಗಿ ಸಿನಿಮಾ ಮನೆ ಮನೆ ತಲುಪ್ತು. ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಜನ ಸಿನಿಮಾ ನೋಡಿ ಅದ್ರ ಬಗ್ಗೆ ಬರ್ದು ಹಾಕೋರು. ನನ್ನನ್ನು ಮಾತಾಡಿಸ್ದೇ ಇರೋರೆಲ್ಲ ಆ ಸಿನಿಮಾ ಬಗ್ಗೆ, ನನ್ನ ಸಿನಿಮಾ ಬಗ್ಗೆನೇ ಬರ್ದಿದ್ದಾರೆ, ಅವ್ರಿಗೆ ಗೊತ್ತಿಲ್ಲ ಅದು ನನ್ನ ಸಿನಿಮಾ ಅಂತ. ಸೊ ಆ ಥರ ಆ ಸಿನಿಮಾಗಳ ಬಗ್ಗೆ ಅಷ್ಟು ಮನೆ ಮಾತಾಯಿತು. ಸಿನಿಮಾದ ದೃಶ್ಯಗಳು ಸಿಕ್ಕಾಪಟ್ಟೆ ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಯಿತು, ಮಿಲಿಯನ್ ಗಟ್ಟಲೆ ವ್ಯೂಸ್ ಆಯಿತು. ನಾನು ಯಾವುದೋ ಒಂದು ಊರಿಗೆ ಹೋಗಿದ್ದೆ, ಅಲ್ಲಿ ನನ್ನ ಸಿನಿಮಾ ಸ್ಟೇಟಸ್ ಅಂದರೆ ನನ್ನ ಸಿನಿಮಾ ದೃಶ್ಯಗಳನ್ನು ಅವ್ರ ಸ್ಟೇಟಸ್ಗಳಾಗಿ ಇಟ್ಕೊಂಡಿದ್ರು. ನೋಡ್ಕೊಂಡ್ಬಿಟ್ಟು ಅಂದರೆ ಅವರು ಅದನ್ನ ನೋಡಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ರು. ಆವಾಗ ನನಗೆ ಅನ್ನಿಸ್ತು ಸಿನಿಮಾ ಮುಟ್ಟಿದೆ, ಜನರ ಮನಸ್ಸು ಮುಟ್ಟಿದೆ, ಸಾಕು. ಅಂದರೆ ನನ್ನ ಸಿನಿಮಾ ಯಶಸ್ವಿ ಆಗಿದೆ. ಅದಾದ ನಂತರ ಅದಕ್ಕೆ ತಕ್ಕಂತೆ ನಿರ್ಮಾಪಕರಿಗೆ ಏನು ಬರಬೇಕು ಅದು ಕೂಡ ಬಂದಿದೆ. ಒಳ್ಳೆ ದೊಡ್ಡ ಮಟ್ಟಕ್ಕೆ ನಮಗೆ ಡಬ್ಬಿಂಗ್ ರೈಟ್ಸ್ ಹೋಗಿದೆ, ಆಮೇಲೆ OTTಗೆ ಹೋಗಿದೆ, ಸ್ಯಾಟಲೈಟ್ ಹೋಗಿದೆ. ಹಾಗಾಗಿ ನಿರ್ಮಾಪಕರು ಸೇಫ್ ಆಗಿದ್ದಾರೆ, ಜನರಿಗೂ ಸಿನಿಮಾ ಮುಟ್ಟಿದೆ. ನಾನು ತುಂಬ ಖುಷಿಯಾಗಿದ್ದೆ. ಬಟ್ ಈ ಪ್ರಶಸ್ತಿ ಬಂದ ನಂತರ ಡಬಲ್ ಖುಷಿ ಆಗೋಯ್ತು, ಮತ್ತೆ ಅದೃಷ್ಟ ನನಗೆ.
ಈ ಮಧ್ಯೆ ಇಷ್ಟೆಲ್ಲ ಕೊಡ್ತಲ್ಲ ಕನ್ನಡ ಚಿತ್ರರಂಗ, ಆದ್ರೂ ಪರಭಾಷೆಗಳು ಸೆಳೆದಿದ್ ಯಾಕೆ ಸಜ್ಜನ್ನ? ಈ ವಿಚಾರ ಏನಂದ್ರೆ ಪರಭಾಷೆಗಳಲ್ಲಿ ಸಿನಿಮಾ ಮಾಡ್ತಾ ಇದ್ದೀನಿ, ಅದು ಸತ್ಯ. ಏನಪ್ಪಾ ಅಂದ್ರೆ ಅವಕಾಶಗಳು ನೋಡಿ ಮೇಡಮ್, ನಾವ್ ಏನಂದ್ರೆ ನಾನು ಆಗ್ಲೇ ನಿಮ್ಗೆ ಹೇಳಿದೆ, ಗಡಿ ಹಾಕೋಬಾರ್ದು ಕಲಾವಿದ. ಗಡಿ ಹಾಕೋಬಾರ್ದು. ಯಾಕಂದ್ರೆ ಕಲಾವಿದರಿಗೆ ಯಾವತ್ತೂ ಭಾಷೆ ಇದು ಇಲ್ಲ. ಹೌದು, ಎಲ್ಲೆಯನ್ನ ಮೀರಿದ್ದದು. ಎಲ್ಲ ಮೀರ್ತದೆ. ನಾನು ಅವಾಗಲೇ ನಿಮ್ಗೆ ಹೇಳಿದೆ, ಐ ಥಿಂಕ್ ನಾನು ಆನ್ ಏರ್ ಹೇಳಿದ್ನೋ ಆಫ್ ಏರ್ ಹೇಳಿದ್ನೋ ಗೊತ್ತಿಲ್ಲ. ನಾನೇನು ಹೇಳಿದೆ ಅಂದ್ರೆ, ನಾನು ಇವತ್ತವರೆಗೂ ನಿರ್ಮಾಪಕರುಗಳನ್ನ ಹುಡ್ಕೊಂಡೋಗಿದ್ದು ಬಹಳ ಕಮ್ಮಿ. ನನ್ನ ಕೆಲಸದ ಮುಖಾಂತರ ನಾನು ರೀಚ್ ಆಗಿ ನನ್ನನ್ನು ಹುಡ್ಕೊಂಡ್ಬಂದಿರೋದೇ ಜಾಸ್ತಿ. ಸೊ ಹಾಗಾಗಿ ನನಗೆ ಬೇರೆ ಭಾಷೆಗಳೆಲ್ಲ ಅವಕಾಶಗಳು ಕೂಡ ಬಂತು. ಬಟ್ ನಾನು ಬೇರೆ ಭಾಷೆಗಳಲ್ಲಿ ಇವತ್ತು ನಾನೊಂದು ತೆಲುಗಲ್ಲಿ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಒಂದು ಮಲಯಾಳಮಲ್ಲಿ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ಅಲ್ಲಿ ಸಿನಿಮಾಗಳನ್ನು ಮಾಡ್ತಾ ಇದ್ರು ಸಹಿತ ನಾನು ಸೈಮಲ್ಟೇನಿಯಸ್ಲಿ ಕನ್ನಡದಲ್ಲೂ ಕೂಡ ಆ ಸಿನಿಮಾಗಳನ್ನು ಮಾಡ್ತಾ ಇದ್ದೀನಿ. ಕನ್ನಡದ ನಟರೇ ಇರ್ತಾರೆ ನನ್ನ ಸಿನಿಮಾಗಳಲ್ಲಿ. ಕನ್ನಡದ ನಟರು, ರಂಗಭೂಮಿ ನಟರು, ನಂಬಾಗದ ನಟರು 100% ಇವ್ರಿಗೆಲ್ಲರಿಗೂ ಗೊತ್ತಿದ್ದೇ ಇರುತ್ತೆ. ಇವ್ರನ್ನ ಯಾರನ್ನೂ ಬಿಟ್ಟು ನಾನು ಸಿನಿಮಾ ಮಾಡೋಂಥ ವ್ಯಕ್ತಿನೇ ಅಲ್ಲ. ಆಮೇಲೆ ಪ್ರಮುಖವಾಗಿ ಕನ್ನಡವನ್ನು ಬಿಟ್ಟು ಸಿನಿಮಾ ಮಾಡೋಂಥ ವ್ಯಕ್ತಿ ಅಲ್ಲ. ಯಾಕಂದರೆ ಕನ್ನಡ ಇವತ್ತು ನಾನು 3 ಸಿನಿಮಾ, ಇವತ್ತು ನನಗೇನೋ ಒಂದು ಪ್ರಶಸ್ತಿ ಬಂದಿದೆ ಅಥವಾ ಇನ್ಯಾರೋ ಜನ ನನ್ನನ್ನು ಗುರುತಿಸ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಮುಖ್ಯ ಕಾರಣ ಕನ್ನಡ, ಕರ್ನಾಟಕ. ಯಾವತ್ತೂ ನಾನು ಕನ್ನಡಿಗರನ್ನಾಗಲಿ ಕರ್ನಾಟಕ ಜನತೆನಾಗಲಿ ಯಾವತ್ತೂ ಮರೆಯಲ್ಲ. ನಾನು ನಿಮ್ಮೆಲ್ಲರ ಆಶೀರ್ವಾದ ಇದೇ ಥರ ಇರಲಿ, ದೊಡ್ಡ ಮಟ್ಟಿಗೆ ಬೆಳೀಲಿ ಅಂತ ಮತ್ತೊಮ್ಮೆ ನಿಮ್ಮ ಹೃದಯ ತುಂಬಿ ಆಶೀರ್ವಾದ ಮಾಡಿ ಅಂತ ಹೇಳ್ತೀನಿ. ಸೂಪರ್. ಇದ್ರ ಜೊತೆಗೆ ನನ್ನ ಪ್ರಶ್ನೆ ಕಾಡ್ತಿರೋದೇನಂದ್ರೆ, ಈಗ ಕನ್ನಡದಲ್ಲಿ ಸಿನಿಮಾ ಮಾಡೋದು ಓಕೆ, ನಮ್ಮ ಮಾತೃಭಾಷೆ. ತೆಲುಗು ಒಂದು ಸಿನಿಮಾ ಮಾಡ್ತಿದ್ದೀರಾ, ಅಟ್ ಎ ಟೈಮ್ ಪ್ಲಸ್ ಕನ್ನಡದಲ್ಲೂ ಕೂಡ ಜೊತೆ ಆಗ್ತಾ ಇದೆ. ಈ ಕಡೆ ಮಲಯಾಳಮಲ್ಲಿ ಮಾಡ್ತಿದ್ದೀರಾ. ಅಲ್ಲಿಗೆ ಸಜ್ಜನ್ಗೆ ಎಷ್ಟು ಭಾಷೆ ಗೊತ್ತು? ಸಜ್ಜನ್ ಪರ್ಫೆಕ್ಟ್ ಆಗಿ ಮಾತಾಡೋದಂದ್ರೆ, ನಾವು ಬಾರ್ಡ್ರವ್ರು ಅಲ್ವಾ, ಸೊ ತೆಲುಗು ತುಂಬಾ ಚೆನ್ನಾಗಿ ಮಾತಾಡ್ತೀನಿ. ಸೊ ಕನ್ನಡ ಮಾತಾಡ್ತೀನಿ, ಕನ್ನಡ ಮಾತೃಭಾಷೆ. ಕನ್ನಡದಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ, ಎಲ್ಲಾ ತರದ ಭಾಷೆ ಅಂದ್ರೆ ನಮ್ಮ ಎಲ್ಲಾ ಸ್ಲ್ಯಾಂಗ್ಗಳನ್ನು ಸ್ವಲ್ಪ ಟ್ರೈ ಮಾಡ್ತಾ ಇರ್ತೀನಿ. ಎಲ್ಲಾ ತರದ ಕನ್ನಡದ ವಿಭಿನ್ನ ಶೈಲಿಗಳನ್ನು ಮಾತಾಡ್ತಾ ಇರ್ತೀನಿ. ಇಂಗ್ಲಿಷ್ ಮಾತಾಡ್ತೀನಿ, ಹಿಂದಿ ಅಲ್ಪ ಸ್ವಲ್ಪ, ಅಂದ್ರೆ ಅದೇ ಲೆಕ್ಕ ತಪ್ಪೋಯ್ತು. ಕನ್ನಡ, ತೆಲುಗು, ಇಂಗ್ಲಿಷ್ ಅಲ್ಪ ಸ್ವಲ್ಪ, ಓಕೆ, ಹಿಂದಿ ಬರುತ್ತೆ 4. ಸೊ ಹಾಗಿದ್ರೆ ಈ ಮಲಯಾಳಂ ಸಿನಿಮಾ ಮಾಡುವಾಗ ಮಲಯಾಳಂ ಮತ್ತೆ ತಮಿಳು ಸಿನಿಮಾಗಳನ್ನ ನಾವು ಮಾಡಬೇಕಾದಾಗ ನಮ್ಗೆ ಅಲ್ಲಿ ಭಾಷೆಗೆ ಅಲ್ಲಿ ನಮ್ಮ ಕನ್ನಡ ಗೊತ್ತಿರೋ ಟ್ರಾನ್ಸ್ಲೇಟರ್ಸ್ ಇರ್ತಾರೆ. ಕಥೆನ ನಾನು ಮೂಲ ಸ್ಕ್ರಿಪ್ಟ್ ಅನ್ನೋದೇನಿರುತ್ತೆ ಅದು ನನ್ನ ಭಾಷೆಯಲ್ಲಿ ನಾನು ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಅದಾದ ನಂತರ ಅಲ್ಲಿಗೆ ನಾವು ಟ್ರಾನ್ಸ್ಲೇಟ್ ಮಾಡ್ತೀವಿ. ಸಾಧಾರಣ ಎಲ್ಲರೂ ಹೇಳ್ತಿರ್ತಾರೆ ಸಿನಿಮಾಗ್ ಭಾಷೆ ಇಲ್ಲ. ಹೌದು ಹೌದು ಅಂತ ಹೇಳಿ. ಸೊ ಬಹುಶಃ ನಿಮ್ಗೆ ಆಕ್ಟಿಂಗ್ ಅಲ್ಲೇ ಏನ್ ಬೇಕದ್ ಗೊತ್ತಾಗುತ್ತೆ. ನಾವು ಮೊದಲನೇದಾಗಿ ಏನಪ್ಪಾ ಅಂದ್ರೆ, ಸಿನಿಮಾ ಅಂದ್ರೆ ಬರವಣಿಗೆ ಸ್ಟೇಜ್ ಅಲ್ಲೇನೆ ಸ್ಟ್ರಾಂಗ್ ಆಗ್ಬೇಕು. ನಾವು ಬರೆಯುವಂಥ ಸಂಭಾಷಣೆ ಆಗಿರ್ಬೋದು ಅಥವಾ ದೃಶ್ಯ ಆಗಿರ್ಬೋದು, ಅದು ಓದ್ತಾ ಇದ್ರೆ ನಾನು ಯಾವಾಗಲೂ ಹೇಳ್ತೀನಿ, ನನ್ನ ಜೊತೆ ಕೆಲಸಗಾರ, ನನ್ನ ಸಹೋದ್ಯೋಗಿಗಳೇನು ಕೆಲಸ ಮಾಡ್ತಾರೆ, ನಾನೆಲ್ಲ ಅವ್ರಿಗೆ ನಾನು ಯಾವತ್ತೂ ಅವ್ರನ್ನ ಅಸಿಸ್ಟೆಂಟ್ ಡೈರೆಕ್ಟರ್, ಅಸೋಸಿಯೇಟ್ ಡೈರೆಕ್ಟರ್ ಅಂತ ಕರೆಯಲ್ಲ, ಅವ್ರನ್ನೆಲ್ಲ ನಾನು CD ಅಂತ ಕರಿತೀನಿ, ಅಂದರೆ ಕ್ರಿಯೇಟಿವ್ ಡೈರೆಕ್ಟರ್ಸ್ ಅಂತ ಕರಿತೀನಿ. ಯಾಕೆ ಅಂತಂದ್ರೆ ಅವ್ರಿಗೆಲ್ಲ ನಾನು ಹೇಳ್ತಾ ಇರ್ತೀನಿ ಏನಂದರೆ, ನಾವು ಸ್ಕ್ರಿಪ್ಟ್ ಹೆಂಗೆ ಬರೀಬೇಕು ಅಂತಂದರೆ, ಅದನ್ನು ಎಸೆದ್ರೆ ಕಳ್ಳ ಎತ್ಕೊಂಡೋದ್ರೆ ಅವನು ಕೂಡ ಶೂಟ್ ಮಾಡ್ಕೊಂಡು ಬರೋ ಥರ ಇರಬೇಕು. ಅವ್ನಿಗೆ ಕನ್ಫ್ಯೂಷನ್ಸ್ ಇರಬಾರ್ದು, ಅಷ್ಟು ನೀಟಾಗಿ ಸ್ಕ್ರಿಪ್ಟ್ ಇರಬೇಕು, ಸ್ಪಷ್ಟತೆ ಇರಬೇಕು. ಎಲ್ಲಿ ಏನು ನಮ್ಮ ಕಾಸ್ಟ್ಯೂಮ್ ಏನಿರಬೇಕು, ಮೇಕಪ್ ಏನಿರಬೇಕು, ಯಾವ ಟೈಮಲ್ಲಿ ಶೂಟ್ ಮಾಡ್ತೀವಿ, ಹೇಗಿರಬೇಕು, ಕ್ಯಾರೆಕ್ಟರೈಸೇಷನ್ ಇರಬೇಕು ಅನ್ನೋದು ಆ ಸೀನ್ ಪೇಪರ್ನ ಓದ್ಬಿಟ್ರೆ ಅವನು ಅಷ್ಟು ಪರ್ಫೆಕ್ಟ್ ಆಗಿರ್ಬೇಕು. ಆ ಥರ ಸ್ಕ್ರಿಪ್ಟ್ ಬರೆಯೋದನ್ನ ಮೊದಲು ನಾವು ರೂಢಿಸ್ಕೋಬೇಕು. ಸೊ ಏನಾದರೂ ಇವಾಗ ಸ್ಟುಡಿಯೋಯಿಂದ ಹೊರಡ್ತಾ ಯಾವ್ದಾದ್ರು ಒಂದು ಸ್ಕ್ರಿಪ್ಟ್ ಏನಾದ್ರು ಬಿಟ್ಟು ಹೋಗ್ತೀರಾ? ನನಗೇನಾದ್ರೂ ಯೂಸ್ ಆಗ್ಬೋದಾ? ಖಂಡಿತ ಬಿಟ್ಟೋಗೋಣ. ಏನೆಲ್ಲ ಈಗ ನೀವು ಮಾತಾಡ್ತಾ ಇದೀವಿ ನೋಡಿ, ಇದೇ ಒಂದು ವಿಷಯದ ಮೇಲೆ ಒಂದು ಕತೆ ಮಾಡ್ಬೋದು. ಕತೆ ಎಲ್ಲಿ ಬೇಕಾದ್ರೂ ಹುಟ್ಬೋದು ಮೇಡಮ್. ಕತೆಗೆ ಬಾರ್ಡರ್ಸ್ ಇಲ್ಲ. ಅಂದ್ರೆ ನಾವು ಎಲ್ಲ ಒಂದು ಬಾರ್ಡರ್ ಹಾಕೊಂಡ್ಬಿಡ್ತೀವಿ, ಹಿಂಗೆ ಕತೆ ಮಾಡೋದು. ನಾವು ಆ್ಯಕ್ಚುಲಿ ನಮ್ಮ ಸಿನಿಮಾ ರಂಗದಲ್ಲಿ ಒಂದು ಸಿದ್ಧಸೂತ್ರಗಳಿದೆ. ಅಂದ್ರೆ ಏನಂದ್ರೆ, ಒಂದು 4 ಫೈಟು, ಒಂದು 4 ಸಾಂಗು, ಈ ಥರದ್ದೆಲ್ಲ ಇದೆ. ಆ್ಯಕ್ಚುಲಿ ಕತೆ ಮಾಡಬೇಕು, ಸಿನಿಮಾ ಮಾಡಬೇಕು ಅಂದ್ರೆ ಅದು ಬಾರ್ಡ್ರೇ ಇಲ್ಲ. ಅದು ನಮ್ಮ ಕಲ್ಪನೆಗೆ ಬಿಟ್ಟಿದ್ದು. ನಾವು ಹೆಂಗೆ ಕಲ್ಪನೆ ಮಾಡ್ತೀವಿ ಆ ಥರ ಸಿನಿಮಾ ಮಾಡ್ಬೋದು. ಸೂಪರ್ ಸೂಪರ್. ಸದ್ಯಕ್ಕೆ ಕಿರುತೆರೆಯಲ್ಲೂ ಕೂಡ ನಿಮ್ಮ ಕೆಲಸ ಇದೆ. ಸುದ್ದಿವಾಹಿನಿಯ ಹೊರತಾಗಿ ಬೇರೆ ಇನ್ನೇನಾದ್ರೂ ಕಿರುತೆರೆಗಳಲ್ಲಿ ಮಾಡಿದ್ದೀನಿ. ಅಂದ್ರೆ ಅಂತ ಹೇಳ್ಕೊಳ್ಳೋಂಥ ಮತ್ತೆ ಗುರುತಿಸ್ಕೊಳ್ಳೋಂಥ ಪಾತ್ರಗಳನ್ನ ನಾನೇನು ಮಾಡಿಲ್ಲ. ಬಟ್ ನಾನು ಜವಾರಿ ನ್ಯೂಸ್ ಅನ್ನೋ ಒಂದು ಕಾರ್ಯಕ್ರಮದ ಮುಖಾಂತರನೇ ಮನೆ ಮಾತಾಗಿದ್ದೆ. ಅದರಲ್ಲೂ ಎಸ್ಪೆಷಲಿ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ಭಾಗದಲ್ಲಂತೂ ನಾನು ಬಹಳಷ್ಟು ರೀಚ್ ಆಗಿದ್ದೆ. ಒಂದು ಹತ್ರ ಒಂದು ಅರ್ಧ ದಶಕ ಅಂದ್ರೆ ಒಂದು 5 ವರ್ಷಗಳ ಕಾಲ ಬಹಳ ಜನರಿಗೆ ನಾನು ಮನೆ ಮಗ, ಬಸ್ಸೆ ಅಂದ್ರೆ ಒಂಥರ ಮನೆ ಮಗ ಅಂದ್ರೆ ಅಷ್ಟೇನೋ ಒಂದು ಮುಗ್ಧ ಪಾತ್ರ. ಅದು ಮುಗ್ಧ ಹುಡುಗನ ತರನೇ ನನ್ನ ನೋಡೋರು. ಸೊ ನನಗೆ ಇಲ್ಲಿ ಗೊತ್ತಾಗ್ತಾ ಇರೋದಂದ್ರೆ, ಮುಗ್ಧ ಹುಡುಗನ್ ತರ ನಿಮ್ಮನ್ನ ನೋಡ್ತಿದ್ರು, ಬಟ್ ಸಜ್ಜನ್ ಮುಗ್ಧ ಅಲ್ಲ. ಮುಗ್ಧ ಅಲ್ಲ ಅಂತ ಏನ್ ಹೇಳಕ್ಕಾಗಲ್ಲ, ಮುಗ್ಧನೇ. ಇದ್ರ ಜೊತೆಗೆ ಕಾಮರ್ಸ್ ಸ್ಟೂಡೆಂಟ್ ಅಂದಮೇಲೆ ಒಂದಷ್ಟು ಬಿಸ್ನೆಸ್ ಮೆಂಟಾಲಿಟಿ ಇದ್ದೇ ಇರುತ್ತೆ. ಸೊ ಈ ಬಿಸ್ನೆಸ್ ಟಾಕ್ಸ್ ಕೂಡ ನಿಮ್ಮಿಂದ ಆಗಿದೆ. ಹೌದು, ನಾನೊಂದು ಖಾಸಗಿ ಮನೆಗೆ ಮತ್ತೊಂದು ಬಿಸ್ನೆಸ್ ಟಾಕ್ ಅಂತ ಒಂದು ಪ್ರೋಗ್ರಾಮ್ ಮಾಡಿದೆ. ಅಂದ್ರೆ ನಾನು ಮೇ ಬಿ ನನ್ನ M.Com ನೀವು ಆವಾಗಲೇ ಹೇಳಿದ್ರೆ ಉಪಯೋಗಕ್ಕೆ ಬರಲಿಲ್ಲ ಅಂತ, ಇಲ್ಲಿ ಉಪಯೋಗಕ್ಕೆ ಬಂತು. ಮತ್ತೆ ನಮ್ಮ ಕ್ಷೇತ್ರದಲ್ಲೇ ಅದು ಉಪಯೋಗಕ್ಕೆ ಬಂತು. ನಾವು ಒಂದು ಬಿಸ್ನೆಸ್ ಟಾಕ್ ಅನ್ನೋ ಒಂದು ಶೋ ಮಾಡಿದ್ವಿ. ಅಂದ್ರೆ ಅದು ಯಾವ ಥರದ ಶೋ ಅಂತಂದರೆ, ಈಗ ತಾನೇ ಸಕ್ಸಸ್ಫುಲ್ ಆಗ್ತಾ ಇರೋಂಥ ಬಿಸ್ನೆಸ್ ಮೆನ್ಗಳು ಅಥವಾ ಹೊಸದಾಗಿ ಯಾವುದಾದ್ರೂ ಒಂದು ಬಿಸ್ನೆಸ್ನ ಶುರು ಮಾಡೋಂಥವ್ರು, ಒಳ್ಳೆ ಐಡಿಯಾಸ್ಗಳನ್ನ ಇಟ್ಕೊಂಡಿರೋಂಥವ್ರಿಗೆ, ಇಂಥವ್ರಿಗೆ
ಇನ್ವೆಸ್ಟ್ಮೆಂಟ್ ಹೆಲ್ಪ್ ಆಗಿರ್ಬೋದು, ಅಥವಾ ಅವರ ಬಿಸ್ನೆಸ್ನ ನೆಕ್ಸ್ಟ್ ಲೆವೆಲ್ ತೊಗೊಂಡೋಗೋದಕ್ಕೆ ಬೇರೆ ಥರದ ಸಪೋರ್ಟ್ಸ್ ಆಗಿರ್ಬೋದು, ಈ ಥರದ್ದನ್ನು ಮುಖ್ಯವಾಹಿನಿ ಮುಖಾಂತರ ನಾವು ಅವ್ರಿಗೆ ಸಹಾಯ ಮಾಡುವಂಥ ಒಂದು ಕಾರ್ಯಕ್ರಮ. ಇದು ಯಶಸ್ವಿ ಆಯಿತು. ಒಂದು ಖಾಸಗಿ ವಾಹಿನಿಯಲ್ಲಿ ಫಸ್ಟ್ ಸೀಸನ್ ಕೂಡ ಕಂಪ್ಲೀಟ್ ಮಾಡ್ತು. ಈಗ ಸೆಕೆಂಡ್ ಸೀಸನ್ ಶುರು ಮಾಡ್ತಾ ಇದ್ದೀವಿ. ಅದನ್ನು ಕೂಡ ಡೈರೆಕ್ಟ್ ಸಿನಿಮಾಗಳ ಜೊತೆಗೆ ಅದು ಕೂಡ ಡೈರೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಸಮಯ ಎಷ್ಟಿದೆ ನಿಮ್ಗೆ? ಏನಾದ್ರು ಎಕ್ಸ್ಟ್ರಾ ಕೊಟ್ಟಿದ್ದಾನ ಭಗವಂತ? ಭಗವಂತ ಖಂಡಿತವಾಗ್ಲೂ ಎಕ್ಸ್ಟ್ರಾ ಕೊಟ್ಟಿಲ್ಲ. ಬಟ್ ಹಂಗಂತ ನಾನು ಅಷ್ಟೊಂದು ಬಿಜಿನೂ ಏನಲ್ಲ. ಅಂದ್ರೆ ಅದಕ್ಕೆ ಆದಂತ ಸಮಯ ಇರುತ್ತೆ ಸಿನಿಮಾಗೆ ಬಂದಾಗ. ಅಂದ್ರೆ ನಮ್ದು ಲೈಫ್ ಅನ್ನೋದೊಂದು ಪ್ಲಾನ್ ಕರೆಕ್ಟ್ ಆಗಿ ಹಾಕೊಂಡ್ರೆ ಎಲ್ಲವೂ ಸಾಧ್ಯ. ಖಂಡಿತ. ಇನ್ನೊಂದೇನಂದ್ರೆ ನಿರ್ದೇಶಕರದು ಒಂದು ಮೈಂಡ್ ಹೇಗಿರುತ್ತೆ ಅಂದ್ರೆ ಮೇಡಮ್, ಕೂತಲ್ಲೆಲ್ಲಾನು ಯೋಚನೆ ಮಾಡ್ತಾನೆ ಇರ್ತೀವಿ. ಈಗ ನಾವು ಇಲ್ಲಿ ಬಂದು ನೋಡಿ ಕೂತಿದ್ದೀವಿ ಸ್ಟುಡಿಯೋದಲ್ಲಿ, ಈ ಸ್ಟುಡಿಯೋ ಹಿಂಗೆ ಏನಿದೆ, ಇಲ್ಲಿದೆ ಇದು ಅಂದ್ರೆ ಪ್ರತಿಯೊಂದು ಇಲ್ಲಿರ್ತಕ್ಕಂಥ ಪ್ರತಿ ವಸ್ತುಗಳನ್ನು ಕೂಡ ಅಷ್ಟೇ ಗಮನಿಸ್ತಾ ಇರ್ತೀವಿ. ಸೂಕ್ಷ್ಮ ಗ್ರಹಿಕೆ ಅಂತಾರೆ ಆ ಥರ. ಮತ್ತೆ ಅದರಿಂದ ಇನ್ನೇನು ಕತೆ ಹುಟ್ಟಾಕ್ಬೋದು ಅನ್ನೋದನ್ನೇ ನಮ್ಮ ಕೆಲಸ. ಸೊ ಇಲ್ಲಿ ಬಿಸ್ನೆಸ್ ಅಷ್ಟೇ ಅಲ್ಲ, ಬಿಸ್ನೆಸ್ಗೆ ಹೊಂದಿಕೊಂಡಂತೆ ಮಾರ್ಕೆಟಿಂಗ್ ಕೂಡ ನಿಮಗೆ ಚೆನ್ನಾಗಿ ಗೊತ್ತು. ಹೌದಾ? ಒಂದು ಮಟ್ಟಿಗೆ ಸದ್ಯಕ್ಕೆ ತುಂಬಾ ಸೆಳೆತ ಏನಪ್ಪಾ ಅಂದ್ರೆ, ಪ್ರೊಡ್ಯೂಸರ್ಸ್ ನಿಮ್ ಕಡೆ ಯಾಕೆ ಹುಡ್ಕೊಂಡು ಬರ್ತಾರೆ ಅಂದ್ರೆ ಅಷ್ಟು ಯುನಿಕ್ ಆಗಿ ಸ್ಟೋರೀಸ್ನ ಹೇಳ್ತೀರಾ. ಸೊ ಯಾರೇ ಕೇಳಿದ್ರೆ ಇದನ್ನ ಸಿನಿಮಾ ಮಾಡ್ಬೇಕಂತ ಅನ್ಸತ್ತೆ. ನಿಮ್ಮ ಸ್ಟೋರಿ ಟೆಲ್ಲಿಂಗ್ ಆ ಒಂದು ಕೆಪಬಿಲಿಟಿ ಅಷ್ಟು ಚೆನ್ನಾಗಿದೆ ಅನ್ನುವಂಥದ್ದು. ಏನಾದ್ರೂ ಒಂದು 4 ಲೈನ್ ಸ್ಟೋರಿನ ಅಟ್ರಾಕ್ಟಿವ್ ಆಗಿ ನಮಗೂ ಹೇಳಿ ಸೆಳಿತೀರಾ? ಅಲ್ಲ, ಸ್ಟೋರಿನ ಹೇಳ್ಬೇಕಂತಾನೆ ಅನ್ಕೊಂಡೆ. ಬಟ್ ಸ್ಟೋರಿ ಹೇಳ್ಬಿಟ್ರೆ ಲೀಕ್ ಆಗ್ಬಿಟ್ರೆ ನೆಕ್ಸ್ಟ್ ಪ್ರೊಡ್ಯೂಸರ್ ಸಿಗ್ಲಿಲ್ಲ ಅಂದ್ರೆ ಆದ್ರೆ ಸ್ಟೋರಿನ ರಮ್ಯಾ ಏನಾದ್ರು ಕದ್ದು ಬಿಟ್ರೆ ಅಲ್ಲ, ರಮ್ಯಾ ಮೇಡಮ್ ಕರಿಯಲ್ಲ ಅಂತ ಗೊತ್ತು. ಆದ್ರೆ ಬಟ್ ಜನ ಕದ್ಬಿಟ್ರಿ ಅಂತ, ಇನ್ಯಾರು ಸಿನಿಮಾ ಮಾಡ್ಬಿಟ್ರೆ ಸಜ್ಜನ್ ಕತೆನ. ಹಾಗೇನಿಲ್ಲ, ಒಬ್ಬ ಕ್ರಿಯೇಟರ್ ಆದವನಿಗೆ ಒಂದು ಕತೆನ ಹೇಳಿದ್ರೆ ಯಾರೋ ಕದ್ರು ಕೂಡ ನಾನು ಇನ್ನೊಂದು ಕತೆನ ಕ್ರಿಯೇಟ್ ಮಾಡ್ತೀನಿ ಅನ್ನೋ ಒಂದು ನಂಬಿಕೆ ಇರುತ್ತೆ. ಖಂಡಿತ. ಸೊ ಅಂತ ಒಂದು ನಂಬಿಕೆ ನನ್ನ ಹತ್ರ ಇದೆ. ಆದ್ರೆ ಸದ್ಯಕ್ಕೆ ನಾನು ಸ್ಟೋರಿ ಹೇಳೋಂಥ ಪರಿಸ್ಥಿತಿ ಇಲ್ಲ. ಬಟ್ ಆದ್ರೆ ಒಂದು ಹೇಳಬಲ್ಲೆ, ಒಬ್ಬ ನಿರ್ಮಾಪಕರನ್ನ ಒಬ್ಬ ನಿರ್ದೇಶಕ ಆದವನು ಸ್ಟೋರಿನ ಎಷ್ಟು ಕರೆಕ್ಟಾಗಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾನೆ ಅಥವಾ ಅವ್ರಿಗೆ ಅರ್ಥ ಮಾಡಿಸ್ತಾನೆ ಅನ್ನೋದ್ರ ಜೊತೆಗೆ ಅವ್ರ ಬಂಡವಾಳನ ಹೆಂಗೆ ರಿಟರ್ನ್ ಕೊಡಿಸ್ತಾನೆ ಅನ್ನೋದ್ರ ಬಗ್ಗೆನೂ ಅವ್ನು ಎಕ್ಸ್ಪ್ಲೇನ್ ಮಾಡಬೇಕು. ಹೌದು, ಅದು ಬಹಳ ಮುಖ್ಯ. ಇನ್ವೆಸ್ಟ್ಮೆಂಟ್ ರಿಟರ್ನ್ಸ್ನ ಹೇಗೆ ಧೈರ್ಯ ತುಂಬೋ ಕೆಲಸ ಅದು. ಖಂಡಿತವಾಗ್ಲು. ಏನಂತಂದ್ರೆ ನಾನು ಹೇಳೋದೇನಂದ್ರೆ ಮೇಡಮ್, ಪ್ರಮುಖವಾಗಿ ನಾನು ಹೇಳೋದೇನಂದ್ರೆ, ಒಬ್ಬ ಪ್ರೊಡ್ಯೂಸರ್ನ ಎಜುಕೇಟ್ ಮಾಡಿ ಸಿನಿಮಾ ವೈಸ್. ಯಾಕೆ ಅಂತಂದರೆ ಸಿನಿಮಾಗಳು ಇವತ್ತು ನಮ್ಮಲ್ಲಿ ವರ್ಷಕ್ಕೆ 400-500 ಸಿನಿಮಾಗಳು ಬರ್ತಾ ಇದೆ. 400-500 ಸಿನಿಮಾಗಳಲ್ಲಿ ನಾವು ನೋಡಿದಾಗೆ 300ಕ್ಕೂ ಹೆಚ್ಚು ಹೊಸ ನಿರ್ಮಾಪಕರುಗಳೇ, ಮೊದಲ ಬಾರಿಗೆ ಸಿನಿಮಾವನ್ನು ನಿರ್ಮಾಣ ಮಾಡ್ತಿರ್ತಕ್ಕಂಥವ್ರು. ಅವ್ರಿಗೆಲ್ಲ ಸಿನಿಮಾ ಬಗ್ಗೆ ಅಷ್ಟು ಮಾಹಿತಿ ಇರಲ್ಲ. ಯಾಕಂದರೆ ನಿರ್ದೇಶಕ ಆದಂಥವನು ಹೇಳಿರ್ತಾನೆ, ಅಂದರೆ ಅವ್ನಿಗೊಂದು ಆಸೆ ಇರುತ್ತೆ, ನಾನು ನಿರ್ದೇಶಕ ಆಗಬೇಕು, ಹೇಗಾದರೂ ಮಾಡಿ ಪ್ರೊಡ್ಯೂಸರ್ನ ಲಾಕ್ ಮಾಡಬೇಕು. ಅದು ಮುಂದಕ್ಕೆ ಹೋಗ್ತಾ ದೇವ್ರು ಹೆಂಗೋ ಸೇರಿಸ್ತಾನೆ, ಹೆಂಗೋ ಆಗ್ಬಿಡುತ್ತೆ ಅಂತ. ಅದೇನಾಗ್ಬಿಡುತ್ತೆ, ಒಂದು ಬಂಡವಾಳ ಇರ್ತಾರೆ, ಇನ್ನೊಂದೇನೋ ಬಂಡವಾಳ ಆಗ್ಬಿಟ್ಟಿರುತ್ತೆ. ಅಷ್ಟರಲ್ಲಿ ನಾವು ನಿರ್ಮಾಪಕರುಗಳನ್ನು ಕೂಡ ಕಳ್ಕೊಂಡ್ಬಿಡ್ತೀವಿ. ನಿರ್ಮಾಪಕರುಗಳ ಬಗ್ಗೆ ಅದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇರಲ್ಲ. ಸೊ ಮೊದಲನೇದಾಗಿ ಯಾವುದೇ ನಿರ್ದೇಶಕ ಆದರೂ ನೀವು ಪರ್ಫೆಕ್ಟಾಗಿ ನಿಮಗೆ ಸಿಕ್ಕಿರುವಂಥ ನಿರ್ಮಾಪಕನಿಗೆ ಎಜುಕೇಟ್ ಮಾಡಿಬಿಟ್ರೆ, ಇದು ಸಿನಿಮಾ ಈ ಥರ ವರ್ಕ್ ಆಗುತ್ತೆ, ಇದು ಹೀಗಾಗುತ್ತೆ, ಖರ್ಚು ವೆಚ್ಚಗಳು ಹೀಗಾಗುತ್ತೆ ಅಂತ ಬಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಸಿನಿಮಾದಲ್ಲಿ ಗೊಂದಲಗಳು ಬರಲ್ಲ. ಹೌದು, ಅರ್ಧಕ್ಕೆ ಸಿನಿಮಾ ನಿಲ್ಲಲ್ಲ, ಸಿನಿಮಾ ಕಂಪ್ಲೀಟ್ ಆದ್ಮೇಲೆ ರಿಲೀಸ್ ಆಗದೆ ಇರಲ್ಲ, ಅಥವಾ ಶುರುವಿಗೆ ಮುಂಚೆನೆ ಇನ್ನೇನು ಇವತ್ತು ಮುಹೂರ್ತ ಮಾಡಿದ್ರೆ ನಾಳೆ ಸ್ಟಾಪ್ ಆಗಲ್ಲ. ಈ ಥರದ್ದು ಎಲ್ಲ ಸುಮಾರು ವಿಷಯಗಳಿಗೆ ಫುಲ್ ಸ್ಟಾಪ್ ಇಟ್ಟಾಗ ಆಗುತ್ತೆ. ಯಾವಾಗ ಒಬ್ಬ ನಿರ್ಮಾಪಕನಿಗೆ ಸಿನಿಮಾದ ಅಂದರೆ ಪ್ರೀ ಪ್ರೊಡಕ್ಷನ್ನಿಂದ ಹಿಡಿದು ನಿರ್ದೇಶಕನ ಕತೆಲ್ ಕೈ ಆಡಿಸೋದು ಬೇಡ, ಆದರೆ ಅದಕ್ಕೆ ಪೂರಕವಾಗಿ ಏನೇನು ಬೇಕು ಅದ್ರ ಬಗ್ಗೆ ಎಲ್ಲ ಯಾವತ್ತು ನಿರ್ಮಾಪಕನಿಗೆ ಮಾಹಿತಿ ಇರುತ್ತೋ ಆವತ್ತು ಖಂಡಿತವಾಗ್ಲೂ ಒಂದು ಸಿನಿಮಾ ಯಶಸ್ವಿ ಆಗೇ ಆಗುತ್ತೆ. ಯಾಕಂದ್ರೆ ಆ ಸಿನಿಮಾ ಬಗ್ಗೆ ನಿರ್ಮಾಪಕನಿಗೆ ಗೊತ್ತಿದ್ದಾಗ ನಿರ್ದೇಶಕ ಕೇಳಿದ್ದನ್ನ ನಿರ್ಮಾಪಕ ಕೊಟ್ಬಿಡ್ತಾರೆ, ಇದು ಕರೆಕ್ಟ್ ಇದೆ, ಇದು ಸರಿ ಇದೆ. ಸೊ ಆ ತರ ಒಂದು ನಿರ್ಮಾಪಕರಿಗೆ ಎಜುಕೇಟ್ ಮಾಡೋಂಥ ಒಂದು ಕೆಲಸಗಳಾಗಬೇಕು ಮುಂದಿನ ದಿನಗಳಲ್ಲಿ. ಸದ್ಯಕ್ಕೆ ನಾನು ನಟನನ್ನು ನೋಡಿದೆ, ನಿರ್ಮಾಪಕನನ್ನು ನೋಡಿದೆ, ನಿರ್ದೇಶಕನಂತೂ ಪ್ರಾರಂಭದಿಂದ ನೋಡ್ತಾ ಇದ್ದೀನಿ. ಈಗ ಬರಹಗಾರನ ಬಗ್ಗೆ ನಾನು ಮಾತಾಡಬೇಕು, ಬರಹಗಾರ ಸಜ್ಜನ್ ಬಗ್ಗೆ ಮಾತಾಡಬೇಕು. ಹಾಡುಗಳನ್ನ ಕೂಡ ಬರೀತೀರಾ? ಲಿರಿಕ್ಸ್ ರೈಟರ್ ಕೂಡ ಬರ್ದಿದ್ದೀನಿ ಮೇಡಮ್. ನನ್ನ ಮಂತ್ರಂ ಸಿನಿಮಾಗಳ ಎಲ್ಲ ಹಾಡುಗಳನ್ನು ನಾನೇ ಬರ್ದಿದ್ದೀನಿ. 4 Walls ಅಲ್ಲೂ ಕೂಡ ಒಂದು ಅಪ್ಪಯ್ಯ ಅನ್ನೋ ಒಂದು ಹಾಡನ್ನು ಬರೆದಿದ್ದೀನಿ ಅಂತ ಹಾಡಿ ಅಂತ ಹೇಳ್ಬಿಡಿ, ನಾನು ತುಂಬ ಕೆಟ್ಟ ಗಾಯಕ. ಹಾಡನ್ನ ಬರೀತೀನಿ. ಅಂದರೆ ನನ್ನ ಸಾಹಿತ್ಯ ಅಂತಕ್ಕಂಥದ್ದು ಏನಂದರೆ ನಂದೊಂದು ಸ್ವಲ್ಪ ಸರಳ ಸಾಹಿತ್ಯ. ನಾನು ಅಂದರೆ ನನ್ನ ಸುತ್ತಮುತ್ತಲಿಂದನೇ ನೋಡಿಕೊಂಡು ಆಮೇಲೆ ನನ್ನ ಅನುಭವಕ್ಕೆ ಬರೋಂಥದ್ದನ್ನೇ ನಾನು ಬರೆಯೋಂಥ ವ್ಯಕ್ತಿ. ಸರಳ ಸಾಹಿತ್ಯವೇ ತಟ್ಟೋದಲ್ವೇ? ಹಾಂ, ನಂದು ಅದು ಒಂದು ಅನ್ಕೊಂಡಿದ್ದೆ, ಅಂದರೆ ಈಸಿಯಾಗಿ ರೀಚ್ ಆಗುತ್ತೆ ಜನಗಳಿಗೆ. ಸೊ ಆ ಉದ್ದೇಶದಿಂದ ನಾನೊಂದು ಸಾಹಿತ್ಯ ಬರೀತಾ ಇರ್ತೀನಿ. ನನಗೆ ಈ ಬರವಣಿಗೆ ಬಗ್ಗೆ ಹೇಳಬೇಕು ಅಂದರೆ, ಅದೇ ನಾವು ಹೇಳಿದಾಗ ನಾವು 2 ಜನರೇಷನ್ ಅವರಲ್ವಾ, ಫೋನ್ ಇಲ್ಲದೆ ಇರೋ ಜನರೇಷನ್ ಅವರು, ಫೋನ್ ಇರೋ ಜನರೇಷನ್ ಅವರು. ಸೊ ನಾವು ಫೋನ್ ಇಲ್ಲದೆ ಇರೋ ಕಾಲದಲ್ಲೆಲ್ಲ ನಮಗೆ ಪುಸ್ತಕ ಪ್ರೇಮಿಗಳು ನಾವೆಲ್ಲ ಹೋಗಿ ಕಾಲೇಜ್ಗಳಲ್ಲಿ ಪುಸ್ತಕ ಓದೋದು, ಲೈಬ್ರರಿಗಳಲ್ಲಿ ಪುಸ್ತಕ ಓದೋದು, ಪೇಪರ್ಗಳನ್ನೆಲ್ಲ ಎಷ್ಟು ಪೇಪರ್ಸ್ಗಳು ಬರ್ತಾಯಿತ್ತು ಎಲ್ಲ ಹಾಕೊಂಡು ಕುತ್ಕೊಂಡು ಓದೋದು. ಅದು ಈ ಥರ ಅಂದರೆ ಓದಿ ನಮಗೆ ಸ್ವಲ್ಪ ಬರವಣಿಗೆ ಚೆನ್ನಾಗಿದ್ದರಿಂದ ಸಹಾಯ ಆಗಿದ್ದರಿಂದ ಇವತ್ತಿಗೂ ನಮ್ಗೆ ಅನ್ನ ಆಗ್ತಾರೆ
ಇರೋದು ನಂಬರ್ 1ಗೆ. ಸೂಪರ್. ಬಹಳಷ್ಟು ಜನ ನಿಮಗೆ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ನಾನೇನಾದ್ರೂ ಈಗ ಅವ್ರ ಕಡೆ ಗಮನ ಕೊಡ್ಲಿಲ್ಲ ಅಂದ್ರೆ ನನ್ನನ್ನು ಬೈತಾರೆ. ಸೊ ರಾಯಚೂರಿನಿಂದನೇ, ನಿಮ್ಮೂರಿನಿಂದನೇ ಮೊದಲ ಸಂದೇಶ ನಿಮಗೆ ಬಂದಿರುವಂತದ್ದು. ನರಸಿಂಹರೆಡ್ಡಿ, ಹಾಯ್ ಸರ್, ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅಭಿನಂದನೆಗಳು, ಸಾಕ್ತಾ ಇರ್ಲಿ ಹೀಗೆ ನಿಮ್ಮ ಸಾಧನೆ ಅಂತ ಹೇಳಿ ಶ್ವೇತಾ ಹೆಸರಾವ್ ಸುಳಿಯಾ ಇಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಎಸ್ ಎಸ್ ಸಜ್ಜನ್ ಅವರೇ, ನಿಮ್ಮ ನೆಕ್ಸ್ಟ್ ಮೂವಿಯ ಅಪ್ಡೇಟ್ಸ್ ಬಗ್ಗೆ ನಮಗೆ ಮಾಹಿತಿ ಕೊಡಿ ಅಂತ ದಿಲೀಪ್ ಆನೇಕಲ್ನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಸೊ ಉತ್ತರ ಕೊಟ್ಟು ಬಿಡ್ತೀರಾ? ಖಂಡಿತ. ಈಗ ನನ್ನ ಮುಂದಿನ ಸಿನಿಮಾ ಹಿಂದೂವಾಸಿ ಅಂತ, ಮತ್ತು ಇನ್ನೊಂದು ಹೆಸರಿಡ್ದಿರೋಂಥ ಒಂದು ಸಿನಿಮಾ, 2 ಸಿನಿಮಾಗಳು ನಡೀತಾ ಇದೆ. ಪ್ರೀ ಪ್ರೊಡಕ್ಷನ್ ಮುಗಿಸ್ಕೊಂಡು ಇನ್ನೇನು ಪ್ರೊಡಕ್ಷನ್ಗೆ ಹೋಗ್ತಾ ಇದ್ದೀವಿ. ಆದಷ್ಟು ಬೇಗ ಈ ವರ್ಷದಲ್ಲಂತೂ ಖಂಡಿತವಾಗ್ಲೂ ಒಂದು ಸಿನಿಮಾ ನಿಮ್ಮ ಮುಂದೆ ತರ್ತೀವಿ. ಮುಂದಿನ ವರ್ಷ 2 ಸಿನಿಮಾಗಳನ್ನು ತರುವಂಥ ಒಂದು ಪ್ರಯತ್ನ ನಡೀತಾ ಇದೆ. 100% ನಿಮ್ಮ ಮನಸ್ಸಿಗೆ ಮುಟ್ಟುತ್ತೆ. ಆಮೇಲೆ ನಾನು ಮಾಡೋಂಥ ಸಿನಿಮಾಗಳು ನಿಮ್ಗೆ ಗೊತ್ತಿದ್ದೇ ಇದೆ, ಯಾಕಂದ್ರೆ ಈಗ ಆಲ್ರೆಡಿ ನೋಡಿದ್ದೀರ ನನ್ನ ಸಿನಿಮಾಗಳು ಯಾವ ಥರ ಇರುತ್ತೆ ಅಂತ. ಖಂಡಿತವಾಗ್ಲೂ ಮುಂದಿನ ಸಿನಿಮಾಗಳು ಕೂಡ ಇನ್ನೂ ಜಾಸ್ತಿ ನಿಮಗೆ ವಿಷಯದ ಜೊತೆಗೆ ಖುಷಿ ಕೊಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೂಪರ್. ಕಾಯ್ತಾ ಇದ್ದೀವಿ ನಾವು ಕೂಡ ನಿರೀಕ್ಷೆಯಿಂದ. ಇಲ್ಲೊಬ್ಬರು ಸಂದೇಶ ಕಳಿಸಿದ್ದಾರೆ, ಪಿಂಕಿ ಅಂತ ಹೇಳಿ ಬಸಾಪುರದಿಂದ ಸಂದೇಶ ಕಳಿಸಿದ್ದಾರೆ. ಸರಳ ಸಾಹಿತ್ಯ 4 ಲೈನ್ಸ್ ಹಾಡ್ಸಿ ಮೇಡಮ್ ಅವ್ರ ಕೈಲಿ ಅಂತ ಕೇಳ್ತಾರೆ. ತುಂಬಾ ಬುದ್ಧಿವಂತರು ನಿರ್ದೇಶಕರು. ಹಾಗೆ ನಮ್ಮ ಉತ್ತರ ಕರ್ನಾಟಕದ ಹುಡುಗದ ಸಾಧನೆ ಕೇಳಿ ಬಹಳ ಖುಷಿ ಆಗ್ತಾ ಇದೆ, ನಮ್ಮ ಗೌರವ ಹೆಚ್ಚಾಗ್ತಾ ಇದೆ ಅಂತ ಹೇಳಿ ಶಾನ್ ಅಗಲ್ಕೆರೆಯಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಜೊತೆಗೆ ನಿಮ್ಮ ಊರಿನ ಬಗ್ಗೆ ಮತ್ತೊಮ್ಮೆ ಹೇಳಕ್ಕಾಗತ್ತಾ ಅಂತ ಅನುಷಾ ಕೇಳ್ತಾ ಇದ್ದಾರೆ. ಊರಿನ ಹೆಸರು ಹೇಳಿ ಅಂತ ಕೇಳ್ತಾ ಇದ್ದಾರೆ. ನಮ್ಮ ಊರಿನ ಬಗ್ಗೆ ಯಾವತ್ತೇ ಕೇಳಿ ಇನ್ನೂ 1 ಅವರ್ ಮಾತಾಡ್ತೀನಿ, ಸಮಯ ಇಲ್ಲ ಆದ್ರೂ ಹೇಳ್ತೀನಿ. ನಮ್ಮ ಊರು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕು ಗಬ್ಬೂರು ಅನ್ನೋ ಒಂದು ಗ್ರಾಮ. ಇದೊಂದು ಐತಿಹಾಸಿಕ ಸ್ಥಳ. ನಾವು 2ನೇ ಹಂಪಿ ಅಂತ ಇವ್ರಿಗೆ ಕರಿತೀವಿ. ಯಾಕಂದ್ರೆ ಈ ಊರಲ್ಲಿ ಒಂದೇ ಒಂದು ಮಾತಲ್ಲಿ ಹೇಳೋದಾದ್ರೆ 1 ಕ್ವಿಂಟಲ್ ಜೋಳನ, ಒಂದೊಂದು ಜೋಳದ ಕಾಳುಗಳನ್ನ ಒಬ್ಬೊಬ್ಬ ದೇವರ ಹಣೆಗೆ ಇಟ್ಕೊಂಡೋದ್ರೆ ಒಬ್ಬ ದೇವರಿಗೆ ಕಡಿಮೆ ಬೀಳುತ್ತೆ. ಆ ದೇವ್ರ ಮುಖಾನ ಕೂಡ ತಿರುಗಿಸ್ಕೊಂಡಿದ್ದಾರೆ. ಅಂದ್ರೆ 1 ಕ್ವಿಂಟಲ್ ಅಲ್ಲಿ ಎಷ್ಟು ಜೋಳದ ಕಾಳುಗಳಿರ್ಬೋದು ಅಂತ ನಿಮ್ಗೆ ಗೊತ್ತಿರುತ್ತೆ. ಅಷ್ಟು ದೇವಸ್ಥಾನಗಳು ನಮ್ಮ ಊರಲ್ಲಿದೆ. ಸೊ ಹಾಗಾಗಿ ಇದೊಂದು ವಿಶೇಷವಾದ ಸ್ಥಳ. ನೀವು ಉತ್ತರ ಕರ್ನಾಟಕಕ್ಕೆ ಅಂದ್ರೆ ಎಸ್ಪೆಷಲಿ ಕಲ್ಯಾಣ ಕರ್ನಾಟಕಕ್ಕೆ ಹೋದಾಗ ಮಂತ್ರಾಲಯ ಕಡೆ ನೀವೇನಾದ್ರೂ ವಿಸಿಟ್ ಮಾಡ್ತಾ ಇರಬೇಕಾದ್ರೆ ವಿಶೇಷವಾಗಿ ಈ ಊರಿಗೆ ನೀವು ಭೇಟಿ ಕೊಡಿ. ಅಲ್ಲಿ ಲಕ್ಷ್ಮೀ ವೆಂಕಟೇಶ್ವರ, ಇತ್ತೀಚೆಗೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು, ಮೇಲ್ಗಡೆಯಿಂದ ಹಾಟ್ ವಾಟರ್ ಹಾಕಿದ್ರೆ ಕೆಳಗಡೆ ಕೋಲ್ಡ್ ವಾಟರ್ ಆಗುತ್ತೆ, ಸಮಥಿಂಗ್ ಆ ಥರ ಏನೋ ವಿಶೇಷ ಇದೆ. ಆ ಥರದ್ದು ಸುಮಾರು ವಿಸ್ಮಯಗಳಿದೆ. ಆಕ್ಚುಲಿ ಏನ್ ಗೊತ್ತಾ, ನಮ್ಗೆ ಗಬ್ಬೂರ ಇಂದಾನೆ ಒಬ್ರು ಕೇಳಿದ್ರು ಮೆಸೇಜ್ ಬರುತ್ತೆ. ನಂಗೆ ಈ ಕ್ಷಣಕ್ಕೆ ಅವ್ರ ಹೆಸರು ನೆನಪಿಗೆ ಬರ್ತಾ ಇಲ್ಲ. ಸೊ ರಾಯಚೂರ ಗಬ್ಬೂರ ಅಂತಾನೆ ಅವರು ಟೈಪ್ ಮಾಡಿ ಕಳಿಸ್ತಾರೆ ಕೂಡ. ಸೊ ಬಹುಶಃ ಆ ಲಿಸ್ನರ್ ಏನಾದ್ರೂ ನಮ್ಮ ಕಾರ್ಯಕ್ರಮ ಕೇಳ್ತಾ ಇದ್ರೆ ಆದಷ್ಟು ಬೇಗ ಅವ್ರ ಸಂದೇಶ ನಮಗೆ ರವಾನಿಸ್ಲಿ. ಇದ್ರ ಜೊತೆಗೆ ಇನ್ನೊಬ್ರು ಸಂದೇಶ ಕಳಿಸ್ಕೊಟ್ಟು ಹೇಳ್ತಾ ಇದ್ದಾರೆ, ಎಸ್ ಎಸ್ ಸಜ್ಜನ್ ಅವರೇ, ನಿಮ್ಮ ಮಾತು ಕೇಳಿ ಬಹಳ ಖುಷಿ ಆಯ್ತು. ಉತ್ತರ ಕರ್ನಾಟಕದ ಪ್ರತಿಭೆಗಳಿಗೆ ಈ ತರದೇ ಪ್ರೋತ್ಸಾಹ ಬೇಕು, ನಮ್ಮ ಕನ್ನಡ ಈ ಮೂಲಕವೇ ಬೆಳೆಯುವಂತ ಆಗಬೇಕು ಅಂತ ಹೇಳಿ ಶಾಂತ ಚೆನ್ನೂರ್ ಹೂವಿನ ಹಡಗಲಿಯಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಆಲ್ ದ ಬೆಸ್ಟ್ ನಿಮ್ಮೆಲ್ಲ ಫ್ಯೂಚರ್ ಫಿಲ್ಮ್ಸ್ಗೆ ಅಂತ ಹೇಳಿ ಇವರು ಸಂದೇಶವನ್ನ ಕಳಿಸಿರೋದು. ಜಾಲಾನಗರ್ ವಿಜಯಪುರದಿಂದ ಸಂದೇಶ ಕಳಿಸಿದ್ದಾರೆ. ನಂಬರ್ ಎಂಡಿಂಗ್ ವಿತ್ 2450 ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಸೊ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ಮತ್ತೊಬ್ರು ಸಂದೇಶವನ್ನ ಕಳಿಸಿದ್ದಾರೆ. ನಂಬರ್ ಎಂಡಿಂಗ್ ವಿತ್ 4982. ಹಾಗೆ ನೀವು ಹೇಳುವಂತ ಮಾತು ಎಷ್ಟೊಂದು ಖುಷಿ ಕೊಡುತ್ತೆ. ಸೊ ಇದ್ರೆ ಈ ತರ ಬದುಕಬೇಕು, ಇಷ್ಟು ಚೆನ್ನಾಗಿರ್ಬೇಕು, ಸಿನಿಮಾ ಅಂದ್ರೆ ಹೀಗಿರ್ಬೇಕು ಅನ್ನೋದು ನಿಮ್ಮ ಮಾತಿನಿಂದ ಗೊತ್ತಾಗ್ತಾ ಇದೆ. ಸೊ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಹಾರೈಸ್ತೀವಿ ಅಂತ ಹೇಳಿ ಅಕ್ಕ ಮಹಾದೇವಿ ಅಂಗಡಿ ಕೊಪ್ಪಳ ರಾಚೂರ್ನಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಪುಷ್ಪ ಶಾನುಭೋಗರ ಗದಗದಿಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ಎಸ್ ಎಸ್ ಸಜ್ಜನ್ ಅವರ ಜೊತೆಗಿನ ಸಂದರ್ಶನ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಕೇಳ್ತಾ ಇದ್ರೆ ಅವರ ಡೈರೆಕ್ಷನ್ ಮತ್ತೆ ಅವರ ವಿಭಿನ್ನ ರೀತಿಯ ಸಿನಿಮಾಗಳ ಕಲೆ ಹೇಗಿದೆ ಅನ್ನೋದು ನಮಗೆ ಅವರ ಮಾತುಗಳ ಮೂಲಕವೇ ಗೊತ್ತಾಗ್ತಾ ಇದೆ. ಯಶಸ್ಸು ಸಿಗಲಿ ಅವರಿಗೆ ಅಂತ ಹೇಳಿ ನಾವು ಕೂಡ ಆಶಯಿಸ್ತೀವಿ. ಆಲ್ ದ ಬೆಸ್ಟ್ ಸರ್ ನಿಮ್ಗೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸಂದೇಶವನ್ನ ಕಳಿಸಿರೋದು, ನಿಮ್ಮ ಮುಂದಿನ ಸಿನಿಮಾ ಯಾವುದು, ಆ ಬಗ್ಗೆ ನಮಗೆ ಅಪ್ಡೇಟ್ಸ್ ಸಿಗಲಿ ಅಂತ ಹೇಳಿ ಅನಂತಮೂರ್ತಿ ಶೃಂಗೇರಿಯಿಂದ ಈಗಾಗಲೇ ಹೇಳಾಗಿದೆ ಈ ಪ್ರಶ್ನೆಗೆ ಉತ್ತರ. ಹಾಗೆ ಸಂದೇಶ ಕಳಿಸಿರೋದು ಸಜ್ಜನ್ ರವರಿಗೆ ಉತ್ತರ ಕರ್ನಾಟಕದ ಎಲ್ಲರಿಂದ ಅಭಿನಂದನೆಗಳು ಅಂತ ಹೇಳಿ ಬಳ್ಳಾರಿ ಕಂಪ್ಲಿ ರಾಮಸಾಗರದಿಂದ BM ವಿಶ್ವನಾಥ್ ಅವರು ಹೇಳ್ತಾ ಇದ್ದಾರೆ. ಸೊ ಸೆಕೆಂಡ್ ಹಂಪಿ ನಮ್ಮ ಗಬ್ಬೂರು ಅಂತ ಹೇಳಿ ಸಂದೇಶವನ್ನ ಮತ್ತೊಬ್ರು ಕಳಿಸ್ಕೊಟ್ಟಿದ್ದಾರೆ. ಆಲ್ ದ ಬೆಸ್ಟ್ ಹೇಳ್ತಾ ಇದ್ದಾರೆ. ಮಂಜುನಾಥ್ ಹೂಗಾರ್ ಸಂದೇಶವನ್ನ ಕೊಪ್ಪಳ ಇಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಸೊ ನಿಮ್ಮ ಉತ್ತರ ಕರ್ನಾಟಕದ ಸಂದೇಶಗಳ ಸುರಿಮಳೆ ಇಲ್ಲಿ ಇದೆ ಅಂತಾನೆ ಹೇಳ್ಬೋದು. ಬಹಳ ಖುಷಿ ಆಯ್ತು ನಂಗೊಂದು ನಿಮ್ಮೊಟ್ಟಿಗಿನ ಮಾತುಕತೆ. 1 ಗಂಟೆ ಕಳೆದಿದ್ದು ನನಗೆ ಗೊತ್ತಾಗ್ಲಿಲ್ಲ. ಬಹುಶಃ ಒಂದಂತೂ ಗೊತ್ತಾಯ್ತು, ನಾನು ತುಂಬಾ ಕಡಿಮೆ ಮಾತಾಡಿದ್ದೀನಿ. ಸೊ ತುಂಬಾ ಜಾಸ್ತಿ ಸಜ್ಜನ್ ಮಾತಾಡಿದ್ದೀನಿ ಇವತ್ತು, ಮೈಕ್ ನಿಮ್ಮದು ಅಂತ ಹೇಳಿ ಬಹಳ ಖುಷಿ ಆಯ್ತು. ಹೇಗೆ ಅನಿಸ್ತು ನಿಮ್ಮ ಕಾರ್ಯಕ್ರಮ? ಮೇಡಮ್ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಅದರಲ್ಲೂ ಎಸ್ಪೆಷಲಿ ನಾನು ನಿಮ್ಮ ಅಭಿಮಾನಿ, ನಿಮ್ಮ ವಾಯ್ಸ್ಗೆ ತುಂಬಾ ಖುಷಿ ಆಯ್ತು. ನಿಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿರೋದಕ್ಕೆ ಮೊದಲನೇದಾಗಿ ನಿಮಗೂ ಧನ್ಯವಾದಗಳು, ಆಕಾಶವಾಣಿಗೆ ಧನ್ಯವಾದಗಳು. ಜೊತೆಗೆ ಈ ಕಾರ್ಯಕ್ರಮನ ಕೇಳ್ತಾ ಇರ್ತಕ್ಕಂಥ ಎಲ್ಲ ಕೇಳುಗರಿಗೂ ಕೂಡ ನನ್ನ ಅನಂತ ಧನ್ಯವಾದಗಳು. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸದಾ ಈ
ಒಬ್ಬ ಕಲಾವಿದನ ಮೇಲೆ ಇರಲಿ ಅಂತ ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗಿಯೂ ಇದ್ದೇ ಇರುತ್ತೆ. ಸೊ ನಿಮ್ಮ ಮುಂದಿನ ಎಲ್ಲ ಪ್ರಾಜೆಕ್ಟ್ಸ್ ಕೂಡ ಆಲ್ ದ ವೆರಿ ಬೆಸ್ಟ್. ನಂಗೆ ಗೊತ್ತು ನಿಮ್ಮ ಬಿಸಿ ಶೆಡ್ಯೂಲ್ ಹೇಗಿದೆ ಅಂತ. ಈ ಮಧ್ಯೆ ಕೂಡ ನೀವು ಸಮಯ ಮಾಡಿಕೊಂಡು ನಮ್ಮ ಪ್ರೀತಿಯ ಕರೆಗೆ ತಕ್ಷಣ ಒಪ್ಪಿಕೊಂಡು ಹೋಗೊಟ್ಟು ಬಂದ್ರಿ. ಅದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಮತ್ತಷ್ಟು ಪ್ರಶಸ್ತಿಗಳು ನಿಮ್ಮ ಮುಡಿಗೆ ಇರಲಿ, ನಿಮ್ಮೆಲ್ಲ ಸಿನಿಮಾಗಳು ಜನರನ್ನ ತಲುಪಲಿ ಅಂತ ಆಶ್ರಯಿಸಿದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಇದಾಗಿತ್ತು ಇವತ್ತಿನ ಸಿನಿದನಿ ಕಾರ್ಯಕ್ರಮ. ನಮ್ಮ ಜೊತೆಯಾಗಿದ್ರು ನಟ, ನಿರ್ದೇಶಕ, ನಿರ್ಮಾಪಕ, ಬರಹಗಾರ SS ಸಜ್ಜನ್. ಅವರೊಟ್ಟಿಗಿನ ಮಾತುಕತೆ ನಿಮಗೆ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಜೊತೆಯಾಗೇ ಇದ್ದೀನಿ, ನಿಮ್ಮ RJ ರಮ್ಯಾ.